ಸೊ ಯಾವುದು ನಮ್ಮ ಸ್ವಭಾವ ಅಂತ ನೋಡಬೇಕು, ಯಾವುದು ಪ್ರಬಲವಾಗಿದೆ ನಮ್ಮಲ್ಲಿ ಅಂತ ಇದ್ದರೆ ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದ ರಹಸ್ಯವನ್ನು ಹೇಳ್ತಾನೆ ಕೃಷ್ಣ. ಏನಪ್ಪ ಅಂತ ಹೇಳಿದರೆ, ನಿಮ್ಮ ಬಾಯಲ್ಲಿ ನೀವು ಎಷ್ಟೇ ಮಾತಾಡ್ಬೋದು, ನಿಮ್ಮ ನಿಜವಾದ ಸ್ವಭಾವ ಹೇಗಿರ್ತದೆ ಅದೇ ಆಹಾರ ನಿಮಗೆ ಇಷ್ಟ ಆಗುವುದು. ಸತ್ವ ರಜ ತಮೋ ಗುಣಗಳಲ್ಲಿ ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಿಮಗೆ ಇಂಥ ಆಹಾರಗಳು ಇಷ್ಟ ಆಗ್ತದೆ. ಮತ್ತೊಬ್ಬರು ಹೇಳಿದ್ರಂತ ಫೋರ್ಸಲ್ಲೆಲ್ಲ, ಒಳಗಿಂದ ನಿಮಗೆ ಯಾವುದು ಇಷ್ಟ ಆಗ್ತದೆ ಅಂತ ಒಂದು ಅದ್ಭುತವಾದ ರಹಸ್ಯವನ್ನು ಕೃಷ್ಣ ಹೇಳ್ತಾನೆ. ಏನಪ್ಪ ಅಂತ ಹೇಳಿದರೆ, ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸ್ನಿಗ್ಧ ಸ್ಥಿರಾರಧ್ಯ ಆಹಾರ ಸಾತ್ವಿಕ ಪ್ರಿಯ. ರಸ್ಯ ಅದು ರಸಪೂರ್ಣವಾಗಿರ್ತದೆ, ಅದರಲ್ಲಿ ಜ್ಯೂಸ್ ಇರ್ತದೆ, ರಸ ಇರ್ತದೆ. ಸ್ನಿಗ್ಧ ಅಂಟು ಆಗಿರುವಂಥ ಸ್ನಿಗ್ಧ, ಸ್ಥಿರವಾಗಿರುವಂಥ ದೇಹಕ್ಕೆ ಒಂದು ಖುಷಿಯನ್ನು ಕೊಡುವಂಥ, ಒಂದು ತಿಂದ ನಂತರ ನಮಗೆ ತೃಪ್ತಿ ಉಂಟು ಮಾಡುವಂಥ. ರದ್ಯ ಅಂತ ಹೇಳಿದರೆ ಕೂಡ ಅದೇ ತೃಪ್ತಿ ಉಂಟು ಮಾಡುವುದು, ಹೃದಯಕ್ಕೆ ಪ್ರಿಯವಾಗಿರುವಂಥದ್ದು. ನಮಗೆ ಊಟ ಆದ ನಂತರ ನಮಗೆ ಹೊಟ್ಟೆ ಇದೆ ಅಂತ ಮರೆಯಬೇಕಂತೆ ಅಂತ ಹೇಳಿದರೆ, ನೋಡಿ ನಮ್ಮದೇನಾಗ್ತದೆ ಸಮಸ್ಯೆ ಅಂತ ಹೇಳಿದರೆ, ನಮಗೆ ಊಟಕ್ಕೆ ಮೊದಲು ದೂರ ಹಸಿವೆ ಆಗಿರ್ತದೆ, ಟೈಟ್ ತಿಂತೇವೆ, ಅನ್ನೋದ ನಂತರ ಹೊಟ್ಟೆ ಇಟ್ಕೊಳ್ತದೆ ಅಲ್ವಾ? ಹಾಗೆಲ್ಲ ಹೊಟ್ಟೆ ಮರೆಯಬೇಕಂತೆ, ಅಷ್ಟು ತಿನ್ನಬೇಕಂತ. ಸೊ ಹೃದಯ ತಿಂದ ನಂತರ ನಮಗೆ ತಿನ್ನುವಾಗ ಖುಷಿ ಎಲ್ಲ ಆಗ್ತದೆ. ಮತ್ತು ಎಷ್ಟು ನಾನ್ ವೆಜ್ ತಿನ್ನುವರಾಗಲಿ ಅಥವಾ ಮಸಾಲ ತಿನ್ನುವವರು ಎಲ್ಲರೂ ಏನು ಹೇಳೋದು, ತಿಂದ ನಂತರ ಅಯ್ಯೋ ತಿನ್ನಬಾರ್ದಿತ್ತು ನಾನಂತ, ಓಕೆ, ಹೊಟ್ಟೆ ಉರಿ ಬರ್ತದೆ. ಹಾಗೆಲ್ಲ ಹೃದಯ ತಿಂದ ನಂತರ ಖುಷಿ ಆಗಬೇಕು. ಆ ರೀತಿ ಆಗುವಂಥದ್ದು ಆಹಾರಗಳು ಸಾತ್ವಿಕನಿಗೆ ಇಷ್ಟ ಆಗಿರ್ತದೆ. ಇಷ್ಟ ಆಗ್ಬೋದು, ತಿನ್ನುವುದು ಎಲ್ಲರೂ ತಿಂತಾರೆ ಯಾವುದನ್ನು ಕೂಡ, ಅದು ಬೇರೆ. ಇಷ್ಟಪಟ್ಟು ಏನು ತಿಂತಾನೆ ಅವ, ಅರ್ಥ ಆಯ್ತಲ್ವಾ? ನಿಮಗೆ ನಾನು ಏನಾದರೂ ಅದು ತಿನ್ನಬಾರ್ದಿದ್ದನ್ನು ನೀವು ಬಲವಂತಕ್ಕೆ ಬಿಡ್ಬೋದು. ಅದಕ್ಕೆ ನಾನು ಹೇಳೋದಿಲ್ಲ ನಿಮಗೆ ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅಂತ. ಯಾಕೆಂತ ಹೇಳಿದರೆ ಅದು ಒಳಗಿಂದ ಬರಬೇಕು ನಿಮ್ಮ ಗುಣಕ್ಕೆ ಅನುಗುಣವಾಗಿ. ಅಂದರೆ ಆಯುಸ್ಸನ್ನು ಹೆಚ್ಚು ಮಾಡುವಂಥ, ಆಯುಸ್ ಸತ್ವ ಬಲಾರೋಗ್ಯ, ನಮ್ಮಲ್ಲಿ ಸತ್ವಗುಣವನ್ನು ವೃದ್ಧಿ ಮಾಡುವಂಥ, ನಮಗೆ ದೇಹಕ್ಕೆ ಮನಸ್ಸಿಗೆ ಸತ್ವವನ್ನು ಕೊಡುವಂತಹ ಮತ್ತು ಬಲ, ದೇಹಕ್ಕೆ ಬಲವನ್ನು ಕೊಡುವಂಥ, ಆರೋಗ್ಯವನ್ನು ಉಂಟು ಮಾಡುವಂಥ ಯಾವುದೆಲ್ಲ ಈಗಿನ ಡಯಟಿಷಿಯನ್ಸ್ಗಳೆಲ್ಲ ಏನು ಹೇಳ್ತಾರೆ, ನ್ಯಾಚುರಲ್ ಫುಡ್ ಏನೆಲ್ಲ ನಿಮ್ಮ ದೇಹಕ್ಕೆ ಯಾವುದು ಒಳ್ಳೆಯದು, ಮನಸ್ಸಿಗೆ ಯಾವುದು ಒಳ್ಳೆಯದು, ಇದೆಲ್ಲ ಯಾವುದೆಲ್ಲ ಆಹಾರಗಳಿದೆ, ಆಯುಷ್ ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನ, ಸುಖವನ್ನು ದೇಹಕ್ಕೆ ಆಗಲಿ ಮನಸ್ಸಿಗೆ ಆಗಲಿ, ಮತ್ತು ಇಮೋಷನ್ಸ್, ಒಳ್ಳೆ ಇಮೋಷನ್ಸನ್ನು, ಮೈಂಡ್ ಫ್ರೆಶ್ ಆಗಿ ಕೂಲ್ ಆಗಿರುವಂಥ ಆಹಾರಗಳನ್ನು ತಿಂದ ನಂತರ ಯಾವುದು ನಮಗೆ ಸುಖ ಕೊಡ್ತದ, ಸುಖ ಪ್ರೀತಿಯನ್ನು ಯಾವುದು ಉಂಟು ಮಾಡ್ತದ, ರಸಯುಕ್ತವಾದ ಜಿಡ್ಡು ಅಂತ ಹೇಳಿದರೆ ತುಪ್ಪ, ಎಣ್ಣೆ ಎಲ್ಲ, ಇನ್ನು ಲೀಟ್ರ್ ಗಟ್ಟಲೆ ಎಣ್ಣೆ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಅದೆಲ್ಲ ತುಪ್ಪ ಎಲ್ಲ ಸ್ವಲ್ಪ ದೇಹಕ್ಕೆ ಬೇಕಾಗ್ತದೆ. ಸೊ ಅಂಥದ್ದೆಲ್ಲ ಆಹಾರಗಳನ್ನು ರಸಯುಕ್ತವಾದ ಸ್ನಿಗ್ಧವಾದ ಇಂಥ ಆಹಾರಗಳೆಲ್ಲ ಸಾತ್ವಿಕನಿಗೆ ತುಂಬ ಇಷ್ಟ ಆಗ್ತದೆ ಅಂತ. ಈಗ ನೀವು ಡಿಸೈಡ್ ಮಾಡಬೇಕು, ಇದರಲ್ಲಿ ವೆಜ್ ನಾನ್ ವೆಜ್ ಬರೋದಿಲ್ಲ, ಅದೇ ಹೇಳಿದಲ್ವಾ, ಇದು ಹಾಲು ಕೂಡ ನಾನ್ ವೆಜ್, ಜೇನುತುಪ್ಪ ಕೂಡ ನಾನ್ ವೆಜ್. ಬಟ್ ನಿಮಗೆ ಈ ಆಹಾರವನ್ನು ಸೇವಿಸಿದ ನಂತರ ದೇಹದಲ್ಲಿ ಮನಸ್ಸಲ್ಲಿ ಯಾವ ಫೀಲಿಂಗ್ ಬರ್ತದೆ, ಯಾವ ರೀತಿ ಹಗುರ ಫೀಲ್ ಆಗ್ತದೆ ಅಂತ ಹೇಳಿದರೆ, ನಾನು ಒಂದು 6 ತಿಂಗಳು ಖಾಲಿ ಫ್ರೂಟ್ಸ್ ತಿಂದು ನಾನು ಒಂದು ಅನುಷ್ಠಾನ ಮಾಡಿದ್ದೇನೆ. ಆ ಅನುಭವದಿಂದ ಹೇಳ್ತಾ ಇದ್ದೇನೆ. ದೇಹ ಎಷ್ಟು ಹಗುರ ಆಗ್ತದೆ ಅಂತ ಹೇಳಿದರೆ, ಬೆಳಿಗ್ಗೆ ಎದ್ದಾಗಲೇ ಸ್ನಾನ ಮಾಡಿ ಎದ್ದಾಗೆ ಫೀಲ್ ಆಗ್ತದೆ, ಅಷ್ಟು ಫ್ರೆಶ್ ಇರ್ತದೆ ದೇಹ ಎಲ್ಲ, ಎಷ್ಟು ಹಗುರ ಇರ್ತದೆ. ಸೊ ಇಂಥದ್ದೆಲ್ಲ ಯಾವುದು ಆಹಾರ ಇಷ್ಟ ಆಗ್ತದ ಯಾರಿಗೆ, ಅದು ಸಾತ್ವಿಕನಿಗೆ ಇಷ್ಟ ಆಗ್ತದೆ. ಅದರ ನಂತರ ಏನು ಬರ್ತದೆ, ಕಟ್ವಾಂಲ ಲವನಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಶ್ರೇಷ್ಠ ದುಃಖ ಶೋಕಮಯಪ್ರದ ಅಂತ ಹೇಳಿದರೆ, ಕಟು, ಆಮ್ಲ, ಲವಣ, ಅತ್ಯುಷ್ಣ ಅಂತ ಹೇಳಿದರೆ ಖಾರ, ಹುಳಿ, ಮತ್ತು ಜಾಸ್ತಿ ಉಪ್ಪು, ಮತ್ತು ಅವು ಬಿಸಿ ಕೆಲವರು ಬಿಸಿ ಆಗಬೇಕು, ಅತಿ ಉಷ್ಣ, ಖಾರ ಬಿಸಿ ಎಲ್ಲ ಇರಬೇಕು ತಿನ್ನುವವರಿಗೆ. ನೋಡಿ, ಇದರಿಂದ ನಮಗೆ ಅರ್ಥ ಆಗ್ತದೆ ನಮ್ಮ ಸ್ವಭಾವ ಯಾವುದು, ನಾವು ನಿಜವಾಗಿ ಬಾಯಲ್ಲಿ ಎಷ್ಟು ಹೇಳಿದರೆ ಕೂಡ ನಾವು ಯಾರು. ಈ ಉಷ್ಣ ಮತ್ತು ರೂಕ್ಷ ವಿದಾಹಿನ ಅಂತ ಒಣಗಿರೋಂಥದ್ದು, ಅದು ತಿಂದ ನಂತರ ಬಾರಿಕೆ ಫೀಲ್ ಆಗ್ತದೆ. ಇದರಿಂದ ನಿಮಗೆ ದುಃಖ, ಶೋಕ ಮತ್ತು ಅನಾರೋಗ್ಯ ಇದೆಲ್ಲ ಬರ್ತದೆ ಈ ಆಹಾರದಿಂದ. ಈಗ ದೊಡ್ಡ ಡಯಟಿಷಿಯನ್ಸ್ ಎಲ್ಲ ಹೇಳುವುದು ಇದೇ ಮಾತನ್ನು,
ಆಯುರ್ವೇದ ಕೂಡ ಇದನ್ನೇ ಹೇಳುವಂಥದ್ದು. ಈ ಆಹಾರಗಳನ್ನು ತಿಂದರೆ ಈ ರೀತಿ ನಿಮಗೆ ಆಗ್ತದೆ. ಇದು ರಾಜಸ ಪ್ರಕೃತಿಯವನಿಗೆ ಇದು ಇಷ್ಟ ಆಗ್ತದೆ. ನಾವು ಹೇಳ್ತೇವೆ ಅಲ್ವಾ, ನಮ್ಮದು ಪೂಳಿದಿಂದ ದೇಹ ಅಂತ. ಇದು ರಾಜಸ ದೇಹ, ಅರ್ಥ ಆಯ್ತಲ್ವಾ. ಮೂರನೇದ್ದು ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾತಯಾಮಂ ಗತರಸಂ ಪೂತಿ ಪರಿಷಿತಂ ಚಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯ ಅಂತೇಳಿದರೆ, ಯಾತಾಯಾಮಂ ಗತರಸಂ ತುಂಬ ಹೊತ್ತಾಗಿರುವಂಥದ್ದು ಮಾಡಿರೋದು, ವೈನ್ ಮಾಡಿಟ್ಟಿರ್ತಾರೆ ಎಷ್ಟೋ ದಿನ, ಅದು ಕೊಳೆತ ನಂತರ ಅದು ಮಾಡೋದು. ಕೆಲವರಿಗೆಲ್ಲ 3-4 ದಿನ ಮೀನು ಅದನ್ನು ಬಿಸಿ ಮಾಡಿಟ್ಟರೆ ಟೇಸ್ಟ್ ಬರುವುದಂತೆ. ಅರ್ಥ ಆಯ್ತಲ್ವಾ. ಯಾತಾಯಾಮಂ ಅಂತ ಹೇಳಿದರೆ ತುಂಬ ಹಳೇದಾಗಿರುವಂಥದ್ದು. ಗತರಸಂ ಅದರ ಟೇಸ್ಟ್ ಎಲ್ಲ ಹೋಗಿರ್ತದೆ, ಅದನ್ನು ರಸ ಎಲ್ಲ ಹೋಗಿರ್ತದೆ, ಅದನ್ನು ಬಿಸಿ ಮಾಡಿ ಏನು ಪಿಜ್ಜಾ ಏನೆಲ್ಲ ತಿಂತೇವೆ. ವೆಜ್ ಪಿಜ್ಜಾ, ಅದೇ ನಾನು ಹೇಳಿದ್ದು, ವೆಜ್ ನಾನ್ ವೆಜ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂತ. ವೆಜ್ ಪಿಜ್ಜಾ ಅಂತ ಹೇಳ್ತೇವೆ, ಅದಲ್ಲ, ಅದು ಒಣಗಿರುವಂಥದ್ದು. ಅರ್ಥ ಆಯ್ತಲ್ವಾ. ಗತರಸಂ ಪೂತಿ ಪರಿಷಿತಂ, ಅದು ವಾಸನೆ ಬರ್ತಾ ಇರಬೇಕು ಕೆಲವರಿಗೆ, ಒಂದು ಸ್ಮೆಲ್ಲು. ನಮಗೆ ಅದು ಒಳಗೆ ಹೋದರೆ ಆಗೋದಿಲ್ಲ, ನಮಗೆ ಅಂತ ಹೇಳಿದರೆ ಯಾರಿಗೂ ಕೂಡ, ಒಂದು ಸಾತ್ವಿಕನಿಗೆ ಅದು ವಾಸನೆ ಕೇಳಿದರೆ ಆಗೋದಿಲ್ಲ, ಇವನಿಗೆ ಅದು ಇಷ್ಟ ಆಗ್ತದೆ ಅಂತ ಹೇಳಿದರೆ. ಪರಿಷಿತಂ ಅದು ಎಂಜಲ್ವ, ಅದು ಹಳಸಿರುವಂಥದ್ದು. ಅರ್ಥ ಆಯ್ತಲ್ವಾ. ಪರಿಷಿತಂ ಚಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ, ಉಚ್ಚಿಷ್ಟ ಅದು ಎಂಜಲು ಇಷ್ಟ ಆಗ್ತದೆ ಕೆಲವರಿಗೆ. ಅದರರ್ಥ ಅವರಿಗೆ ಮನೇಲಿ ತಿನ್ನಲಿಕ್ಕೆ ಇಲ್ಲ ಅಂತಲ್ಲ, ಬೇಕಂತಲೇ ಬೇರೆಯವರು ತಿಂದದನ್ನೇ ತಿಂತಾರೆ, ಮಕ್ಕಳು ಉಳಿದದ್ದು. ಅಂದರೆ ನಮ್ಮ ಸ್ವಭಾವದ ಬಗ್ಗೆ ಹೇಳ್ತಿದ್ದೇನೆ, ಅರ್ಥ ಆಯ್ತಲ್ವಾ. ಅಮೇದ್ಯಂ ಅಂತ ಹೇಳಿದರೆ ಯಜ್ಞಕ್ಕೆ ಯಾವುದನ್ನು ಹಾಕೋದಿಲ್ವಾ ಅಂಥ ಆಹಾರಗಳೆಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು, ಅದು ನಾನ್ ವೆಜ್ ನೀವು ಅರ್ಥ ಮಾಡ್ಕೊಳ್ಳಿ ಏನೆಲ್ಲ ಆಗಿರ್ತದೆ ಅಂತ. ಇಂಥ ಭೋಜನಗಳೆಲ್ಲ ತಾಮಸನಿಗೆ ಪ್ರಿಯ ಅಂತ. ಯಾವುದಂತ ಹೇಳಿದರೆ, ತುಂಬ ಟೈಮ್ ಆಗಿರುವಂಥದ್ದು, ತುಂಬ ಸಮಯದಿಂದ ಫ್ರಿಜ್ಜಲ್ಲಿಟ್ಟಂಥದ್ದು, ರಸ ಹೋಗಿರುವಂಥದ್ದು, ವಾಸನೆ ಬರುವಂಥದ್ದು, ಹಳಸಿರುವಂಥದ್ದು, ಬೇರೆಯವರ ಎಂಜಲು ಅಂತ ಅಮೇಧ್ಯವನ್ನು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಆಗದ್ದಂಥದ್ದು, ಇಂಥದ್ದೆಲ್ಲ ಭೋಜನಗಳು ತಾಮಸನಿಗೆ ಪ್ರಿಯ ಅಂತೆ. ಇದರಿಂದ ಏನು ಅರ್ಥ ಆಗ್ತದೆ ಅಂತ ಹೇಳಿದರೆ, ನಮ್ಮ ಸ್ವಭಾವ ಯಾವುದು, ಅರ್ಥ ಆಯ್ತಲ್ವಾ. ಇದರಲ್ಲಿ ದೊಡ್ಡ ಒಂದು ರಹಸ್ಯ ಇದೆ. ಏನಂತ ಹೇಳಿದರೆ, ಫಸ್ಟಿಗೆ ಹೇಳಿದ್ದಾರೆ ಅಲ್ವಾ, ಮನುಷ್ಯನಿಗೆ ಜೀವನದಲ್ಲಿ ಸಮಸ್ಯೆ, ಅಥವಾ ಮನುಷ್ಯ ಎಲ್ಲಿ ಹುಟ್ಟಬೇಕು, ಅವನಿಗೆ ಯಾವುದು ಗತಿ ಸಿಗಬೇಕು, ಇದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ಭಗವಂತ ಅಲ್ಲ, ಪುರುಷ. ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್, ಪ್ರಕೃತಿಯಲ್ಲಿದ್ದು ಪ್ರಕೃತಿಯ ಗುಣಗಳನ್ನು ಅನುಭವಿಸುವ ಕಾರಣ ಅವನಿಗೆ ಸಿಗುವುದು. ಯಾವುದು ಪ್ರಕೃತಿಯ ಗುಣಗಳು ಅಂತ ಹೇಳಿದರೆ, ಸತ್ವರಜ ತಮ ಗುಣಗಳು. ಸೊ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಿಂದಾಗಿ ನಮ್ಮ ಜೀವನ ನಿರ್ಧಾರ ಆಗ್ತದೆ ಅಂತ. ಸೊ ಇದರಲ್ಲಿ ನೋಡಿ, ಆಹಾರದಲ್ಲಿ ಕೂಡ ಈ 3 ರೀತಿಯ ಸತ್ವರಜ ತಮಸ್, ಇದನ್ನು ಯಾವುದು ನಿಮಗೆ ಇಷ್ಟ ಆಗ್ತದೆ ಅದರ ಆಧಾರದಲ್ಲಿ ನಿಮ್ಮ ಜೀವನ, ನೀವು ತಾಮಸ ಗುಣವನ್ನು ಆಶ್ರಯಿಸ್ತೀರಾ, ರಾಜಸವನ್ನು, ಸಾತ್ವಿಕವನ್ನು ಡಿಸೈಡ್ ಆಗ್ತದೆ. ಅರ್ಥ ಆಯ್ತಲ್ವಾ. ಇದರಲ್ಲಿ ನಾನು ಬಿಡಬೇಕಾ ತಿನ್ನಬೇಕಾ ಈ ಪ್ರಶ್ನೆ ಬರೋದಿಲ್ಲ, ಈ ಪ್ರಶ್ನೆ ಬರಲೂಬಾರ್ದು. ಯಾಕೆಂದೇಳಿದರೆ ಅದು ಕಾಮನ್ ಸೆನ್ಸ್ ಅದು. ಬಟ್ ನೀವು ಏನಂತ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ನಿಮಗೆ ಅದನ್ನು ಬಿಡಲಿಕ್ಕೆ ಆಗ್ತಿಲ್ಲ, ಅದಕ್ಕೋಸ್ಕರ ನೀವು ಅದು ತಪ್ಪಿಲ್ಲ ಅಂತ ನಿಮ್ಮನ್ನು ನೀವು ಸರ್ಟಿಫಿಕೇಟ್ ಕೊಡಲಿಕ್ಕೆ ಟ್ರೈ ಮಾಡ್ತೀರಿ. ನಿಮಗೆ ಗುರುಗಳು ಕೂಡ ಅಂಥವರೇ ಅದನ್ನೇ ಹೇಳಿಕೊಡ್ತಾರೆ. ಆಯ್ತಲ್ವಾ. ನಿಮ್ಮ ಸ್ವಭಾವ ಯಾವುದು ಅಂತ ನಿಮಗೆ ನಿರ್ಧಾರ ಆದ ನಂತರ ನೀವು ಆ ಸ್ವಭಾವವನ್ನು ಬದಲಾಯಿಸಬೇಕು. ಓಕೆ, ಇಲ್ಲ ನಾನು ಅದನ್ನೇ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಅದಕ್ಕೆ ನಮ್ಮ ದೇಶದಲ್ಲಿ ಅನೇಕ ದೇವತೆಗಳ ಕಾನ್ಸೆಪ್ಟ್ ಬಂದದ್ದು. ಇಲ್ಲಿ ಮಾಂಸ ತಿನ್ನುವ ದೇವತೆಗಳಿದ್ದಾರೆ, ಕುಡಿಯುವ ದೇವತೆಗಳಿದ್ದಾರೆ, ಪೂರ್ಣ ಸಾತ್ವಿಕ ದೇವತೆಗಳಿದ್ದಾರೆ. ಇದೆಲ್ಲ ಬಂದದ್ದು ಯಾಕೆ ಅಂತ ಹೇಳಿದರೆ, ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಿಮ್ಮ ದೇವತೆಗಳು, ನಿಮ್ಮ ಆತ್ಮತತ್ವವನ್ನು ನೀವು ಬದಲಾಯಿಸಿಕೊಳ್ಬೇಕು. ಯಾವ ರೀತಿ ಆ ರೀತಿ. ಅರ್ಥ ಆಯ್ತಲ್ವಾ. ಬಟ್ ನಮಗೇನಾಗಿದೆ ಅಂತ ಹೇಳಿದರೆ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ಒಂದು 40 ದಿನ ನಾನ್ ವೆಜ್ ಇಲ್ಲ, ಇದು ನಾಗನದ್ದು ಇದೆ, ನಾನ್ ವೆಜ್ ಇಲ್ಲ. ಈ ರೀತಿ ಮಾಡಿದಾಗ ಇದಕ್ಕೆ ಡಂಬಚಾರ ಅಂತ ಹೇಳೋದು. ಅರ್ಥ ಆಯ್ತಲ್ವಾ. ನೀವು ಏನು ತಿಂತೀರಾ ಅದು ನಿಮ್ಮ ದೇವತೆಯ ಆಹಾರ, ನೀವು ಏನು ತಿಂತೀರಾ ಅದನ್ನು ನೀವು ದೇವತೆಗೆ ಅರ್ಪಣೆ ಮಾಡಬೇಕು. ಕೆಲವರೆಲ್ಲ ಹೇಳ್ತಾರೆ, ನಮ್ಮದು ದ್ರಾವಿಡ ಸಂಸ್ಕೃತಿ, ಮೂಲ ಸಂಸ್ಕೃತಿ, ಅದು ಇದು, ನಮ್ಗೆ ಅದನ್ನು ಆರಾಧನೆ ಮಾಡ್ತೇನೆ, ಇದನ್ನು ಮಾಡ್ತೇನೆ. ಅಥವಾ ಹಾಗಾದರೆ ನಿಮಗೆ ಕ್ಲಾರಿಟಿ ಇರಬೇಕು, ನಿಮಗೆ ಎಲ್ಲಿ ಹೋಗ್ಲಿಕ್ಕೆ ಇರುವಂಥದ್ದು. ನಿಮಗೆ ದೇವರು ಬೇಡ, ಬಿಟ್ಟುಬಿಡಿ.
ಇಲ್ಲ ನಿಮಗೆ ದೇವರು ಕೂಡ ಬೇಕು, ಅದು ಕೂಡ ಅದು ಆಗುದಿಲ್ಲ. ಅರ್ಥ ಆಯ್ತಲ್ವಾ? ದೇವರಂತ ಹೇಳಿದರೆ ದೇವರ ದಾರಿ ಬೇರೆ, ಈ ಶಕ್ತಿಗಳದ್ದೆಲ್ಲ ದಾರಿ ಬೇರೆ. ಇದು ಹೇಗೆ ಅಂತ ನಾನು ಮುಂದೆ ಹೇಳ್ತೇನೆ, ಸೈಂಟಿಫಿಕಲ್ ಆಗಿ ಹೇಳ್ತೇನೆ, ಯಾವುದನ್ನು ಕೂಡ ಕತೆ ಹೇಳ್ತಾ ಇಲ್ಲ ನಿಮಗೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ನಮಗೆ ಯಾವ ಆಹಾರ ಇಷ್ಟವೋ ಅದು ನಮ್ಮ ಸ್ವಭಾವ ಅಂತ ಆಯಿತು. ಓಕೆ, ಈ ಸ್ವಭಾವಕ್ಕೆ ತಕ್ಕ ದೇವತೆಗಳನ್ನ ನಾವು ಆಶ್ರಯಿಸಬೇಕು. ಹೇಗೆ ಅಂತ ಹೇಳಿದರೆ, ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಬೀಜ ಮಂತ್ರ ಇದೆ, ಬೇರೆ ಬೇರೆ ಮಂತ್ರ ಇದೆ. ಅರ್ಥ ಆಯ್ತಲ್ವಾ? ಬೇರೆ ಬೇರೆ ಆಕಾರ ಇದೆ, ಬೇರೆ ಬೇರೆ ಆಹಾರ ಇದೆ. ಬೇರೆ ಬೇರೆ ದೇವತೆಗಳು ಮಂತ್ರದಾಧೀನ, ಮಂತ್ರದಿಂದ ದೇವತೆಗಳನ್ನು ಸೃಷ್ಟಿ ಮಾಡಿದ್ರು ಋಷಿಗಳು. ಬೇರೆ ಬೇರೆ ಸ್ವಭಾವಕ್ಕೆ ಬೇರೆ ಬೇರೆ ಮಂತ್ರಗಳನ್ನು ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈಗ ನಾವು ಹೇಗೆ ಮಾಡುವುದಂತ ಹೇಳಿದರೆ, ನಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟ ದೇವತೆಗಳನ್ನು ಆಶ್ರಯಿಸುವುದು. ಹೇಗೆ ಅಂತ ಕೇಳಿದರೆ, ಒಂದು ದೇವತೆಯ ಮಂತ್ರ ಇರ್ತದೆ, ಅರ್ಥ ಆಯ್ತಲ್ವಾ? ಆ ಮಂತ್ರವನ್ನು ನೀವು ಒಂದೇ ಮಂತ್ರವನ್ನು ಬೇರೆ ಬೇರೆ ಆಹಾರ ಕೊಡುವ ಮೂಲಕ ಆ ದೇವತೆಯ ಸ್ವಭಾವವನ್ನು ಬದಲಾಯಿಸಬಹುದು. ಇಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ದೇವತೆಗಳಂತಿದ್ದಾರೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಶಕ್ತಿಗಳು ಅಂತ ಇರ್ತವೆ. ಸಾತ್ವಿಕ ಅಂತ ಹೇಳಿದರೆ ಏನಂತ ಹೇಳಿದರೆ, ಈಗ ಒಬ್ಬ ಮನುಷ್ಯ ಸಾತ್ವಿಕ ಮನುಷ್ಯ ಅಂತ ತಿಳ್ಕೊಳ್ಳಿ. ಒಬ್ಬ ಸಾತ್ವಿಕ ಅಂತ ಹೇಳಿದರೆ ನಮ್ಮಲ್ಲಿ ಒಳ್ಳೆಯವ ಅಂತ. ಹೇಗೆ ಒಳ್ಳೆಯವ ಅಂತ ಹೇಳಿದರೆ, ಆ ಸಾತ್ವಿಕ ಮನುಷ್ಯನ ಹತ್ರ ನೀವು ಯಾರಾದರೂ ನಿಮಗೆ ತುಂಬ ತೊಂದರೆ ಮಾಡ್ತಾ ಇದ್ದರೆ, ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ, ನೀವು ಅವನ ಹತ್ರ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಅವನೇನು ಹೇಳ್ತಾನೆ? ದೇವರು ನೋಡ್ಕೊಳ್ತಾನೆ ಬಿಡು, ಒಳ್ಳೆಯವರಿಗೆ ದೇವರಿರ್ತಾನೆ, ಇಂಥದ್ದೆಲ್ಲ ಹೇಳಿ ಸಮಾಧಾನ ಮಾಡಿ ನಿಮ್ಮನ್ನು ಕಳಿಸ್ತಾನೆ ಹೊರತು ಹೋಗಿ ನಿಮಗೆ ಸಹಾಯ ಮಾಡಲಿಕ್ಕೆ ಅಥವಾ ನಿಮಗೆ ತೊಂದರೆ ಮಾಡುವೊಟ್ಟಿಗೆ ಜಗಳ ಮಾಡಲಿಕ್ಕೆ ಬರೋದಿಲ್ಲ. ಅರ್ಥ ಆಗ್ತುಂಟಲ್ವಾ ನಾನು ಹೇಳೋದನ್ನು? ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅದೇ ನೀವು ರಾಜಸಿಕ ಸ್ವಭಾವ ಇರುವವನು ಇರ್ತಾನೆ, ಅವನೇನಂತ ಹೇಳಿದರೆ, ಯಾರ ಸುದ್ದಿಗೂ ಹೋಗುವುದಿಲ್ಲ. ಬಟ್ ಅವನಿಗೆ ಯಾರಾದರೂ ಅವನ ಇಷ್ಟ ಆದವರಿಗೆ, ಅವನ ಸಂಬಂಧಿಕರಿಗೆ, ಅವನ ಫ್ರೆಂಡ್ಸ್ಗಳಿಗೆ ಯಾರಾದರೂ ಏನಾದರೂ ಸಮಸ್ಯೆ ಮಾಡಿದರೆ ಬಿಡುವುದಿಲ್ಲ. ಅರ್ಥ ಆಯ್ತಲ್ವಾ? ಇದಕ್ಕೆ ರಾಜಸಿಕ ಸ್ವಭಾವ ಅಂತ ಹೇಳೋದು. ಅವನ ಹತ್ರ ನೀವು ಏನಾದರೂ ಹೋಗಿ ಹೇಳಿದರೆ ಅವನು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾನೆ, ನಿಮ್ಮ ಪರವಾಗಿ ಬರ್ತಾನೆ, ಇಂಥದ್ದೆಲ್ಲ ಮಾಡ್ತಾನೆ. ಮೂರನೇ ವ್ಯಕ್ತಿ ಇರ್ತಾನೆ ತಾಮಸಿಕ ಸ್ವಭಾವದವ. ಅವನಿಗೆ ಯಾರೂ ಸಮಸ್ಯೆ ಮಾಡಬೇಕಂತ ಇಲ್ಲ, ಅವನಿಗೆ ಯಾರೂ ತೊಂದರೆ ಕೊಡಬೇಕಂತ ಇಲ್ಲ. ಬಟ್ ಅವನಿಗೆ ಯಾರು ಒಳ್ಳೆಯದಾದರೂ ಯಾರು ಇದಾದರೂ ಅವನನ್ನು ನೋಡಿದರೆ ಆಗೋದಿಲ್ಲ. ಅವನನ್ನು ಹೇಗೆ ಕೆಳಗೆ ಬೀಳಿಸುವುದು, ಅವನನ್ನು ಹೇಗೆ ಇದು ಮಾಡೋದು, ಇದೇ ತಲೆಯಲ್ಲಿ ಇರ್ತದೆ ಅವನದು. ಅರ್ಥ ಆಯ್ತಲ್ವಾ? ಅಥವಾ ಒಬ್ಬ ರೌಡಿ ಯಾರಾದರೂ ಇರ್ತಾನೆ, ನೀವು ಅವನ ಹತ್ರ ಹೋಗಿ ಪ್ರಾಬ್ಲಮ್ ಹೇಳಿದರೆ, ಅವನಿಗೆ ಸುಪಾರಿ ಕೊಟ್ಟರೆ ನಿಮ್ಮ ಹತ್ರ ಹಣ ತಗೊಂಡು ನಿಮ್ಮ ಶತ್ರುವನ್ನು ಕೊಲ್ತಾನೆ. ಬೇಕಾದರೆ ನಾಳೆ ಮತ್ತೊಬ್ಬ ನಿಮಗೆ ಸುಪಾರಿ ಕೊಟ್ಟರೆ ನಿಮ್ಮನ್ನು ಕೊಲ್ತಾನೆ. ಯಾಕೆಂತೇಳಿದರೆ ಅವನಿಗೆ ಯಾರು ಕೂಡ ನನ್ನವರಂತ ಇಲ್ಲ, ಯಾರು ಅವನಿಗೆ ಕೊಡ್ತಾರ, ಯಾರಿಂದ ಲಾಭ ಇದೆ ಅವನ ಪರವಾಗಿ ಬರ್ತಾನೆ ಅವ. ಅರ್ಥ ಆಯ್ತಲ್ಲ? ಇದು 3 ಕ್ಯಾಟಗರಿ: ಸತ್ವ, ರಜ, ತಮಗುಣ. ಇದೇ ರೀತಿ ದೇವತೆಗಳಿಗೆ ಕೂಡ ಹೀಗೆ. ಸಾತ್ವಿಕ ದೇವತೆಗಳನ್ನು ಆರಾಧಿಸಿದರೆ ನಿಮಗೆ ಅನುಗ್ರಹ ಇರ್ತದೆ ಹೊರತು ನಿಮಗೆ ಯಾವುದು ಕೂಡ ನಿಮ್ಮ ಕೆಲಸ ಆಗುವಂಥದ್ದು, ನಿಮ್ಮ ಇದು ಬದಲಾವಣೆ ಜೀವನದಲ್ಲಿ ಇಂಥದ್ದೆಲ್ಲ ತಕ್ಷಣದಲ್ಲಿ ಬರೋದಿಲ್ಲ. ಅನುಗ್ರಹ ಇರ್ತದೆ, ನಿಮಗೆ ರಕ್ಷಣೆ ಇರ್ತದೆ. ರಾಜಸಿಕ ದೇವತೆಗಳನ್ನು ಮಾಡಿದರೆ ನಿಮ್ಮ ಕೆಲಸ ಆಗ್ತದೆ, ನಿಮ್ಮ ಎಂಥದ್ದೆಲ್ಲ ಪವಾಡ ರೀತಿ ಮಾಡುವಂಥದ್ದು, ಜೀವನವನ್ನು ಬದಲಾಯಿಸುವಂಥದ್ದು, ಇಂಥದ್ದೆಲ್ಲ ನಿಮಗೆ ರಾಜಸಿಕ ಶಕ್ತಿಗಳಿಂದ ಬರುವಂಥದ್ದು. ನಿಮ್ಮ ಕೆಲಸ ಎಲ್ಲ ಆಗ್ತದೆ, ನೀವು ಬಯಸಿದ್ದು ಸಿಗ್ತದೆ, ಇಂಥದ್ದೆಲ್ಲ ಆಶ್ರಯಿಸಿದರೆ. ಇನ್ನು ತಾಮಸಿಕ ಶಕ್ತಿಗಳನ್ನು ಆಶ್ರಯಿಸಿದರೆ ನಿಮ್ಮ ಕೆಲಸ ಆಗ್ಬೋದು, ಸುಲಭದಲ್ಲಿ ಆಗ್ಬೋದು, ಸುಲಭದಲ್ಲಿ ನಿಮಗೆ ಒಲಿಬಹುದು. ಬಟ್ ಅದು ಯಾವತ್ತೂ ಕೂಡ ನಾಳೆ ನೀವು ಅದನ್ನು ನಿಲ್ಲಿಸಿದರೆ ಅಥವಾ ನಾಳೆ ನೀವು ಕೊಡೋದು ಬಿಟ್ಟರೆ ಇದು ಮಾಡಿದರೆ ನಿಮಗೆ ವಿರುದ್ಧವಾಗಿ ಅದು ವರ್ಕ್ ಆಗ್ತದೆ ಆ ಶಕ್ತಿಗಳು. ಇದು ಒಂದು ಸಿಂಪಲ್ ಇದರಲ್ಲಿ ಹೇಳಿದ್ದು ನಾನು. ಹೇಗೆ ಹಾಗಾದರೆ ಈಗ ಸಾತ್ವಿಕ, ರಾಜಸಿಕ, ತಾಮಸಿಕ ಶಕ್ತಿಗಳು ಬೇರೆ ಬೇರೆ ಇದೆ. ಸಾತ್ವಿಕ ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸ ಭೂತಾನ್ ಪ್ರೇತ ಗಣಾಂಶಾನೆ ಯಜಂತೆ ತಾಮಸ ಜನ ಅಂತ ಬರ್ತದೆ. ತಾಮಸ ಜನರು ನಾವು ಹೇಳ್ಬೋದು, ನಾವು ದೇವರನ್ನು ಮಾಡ್ತೇವೆ, ಭೂತ ಪ್ರೇತಗಳು ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ. ಅದಲ್ಲ, ನಮ್ಮ ನಿಜವಾದ ಯಾವುದರಲ್ಲಿ ಜಾಸ್ತಿ ಆಸಕ್ತಿ ಇರ್ತದೆ ನಮಗೆ, ಅದು ಅದೇ ಶಕ್ತಿಗಳ ಮೇಲೆ ಇರ್ತದೆ. ಯಜಂತೆ ಸಾತ್ವಿಕ ದೇವಾನ್, ಸಾತ್ವಿಕರು ದೇವತೆಗಳನ್ನು ಆರಾಧನೆ ಮಾಡ್ತಾರೆ, ಯಕ್ಷರಾಕ್ಷಸರನ್ನೆಲ್ಲ ರಾಜಸರು ಮಾಡ್ತಾರೆ, ಭೂತ ಪ್ರೇತಗಳನ್ನೆಲ್ಲ ತಾಮಸಿಕರು ಆರಾಧನೆ ಮಾಡ್ತಾರೆ. ಅರ್ಥ ಆಯ್ತಲ್ವಾ?
ಅದು ರಾಜಸಿಕ, ಸಾತ್ವಿಕ, ತಾಮಸಿಕ ಶಕ್ತಿಗಳನ್ನು ಮಾಡಲೇಬಾರ್ದು. ಯಾಕೆ ಮಾಡಬಾರ್ದು ಅಂತ ಹೇಳಿದರೆ ನಿಮ್ಮ ಗತಿ ಅಲ್ಲಿಗೆ ಹೋಗ್ತದೆ, ನಿಮ್ಮ ಎನರ್ಜಿ ಡೌನ್ ಆಗ್ತದೆ. ತಾಮಸಿಕ ಶಕ್ತಿಗಳನ್ನು ಸಾಧನೆ ಮಾಡುವುದು ತುಂಬ ಸುಲಭ. ಯಾಕೆಂತ ಹೇಳಿದರೆ ಅದರ ವಿಧಿವಿಧಾನ ಆಗಿರ್ತದೆ, ಸುಲಭದಲ್ಲಿ ಮಾಡ್ಬೋದು. ಹೆಚ್ಚು ಜನ ಎಲ್ಲ ಏನೆಲ್ಲ ದೇವಮಾನವರು ಮಾಡಿರುವವರೆಲ್ಲ ಪ್ರೇತ ಭೂತಗಳನ್ನು ಇಟ್ಕೊಂಡು ಮಾಡುವವರು. ಅರ್ಥ ಆಯ್ತಲ್ವಾ? ಸೊ ರಿಸಲ್ಟ್ ಬೇಗ ಬರ್ತದೆ, ಲೌಕಿಕವಾದ ಸುಲಭದಲ್ಲಿ ಸಿಗ್ತದೆ. ಬಟ್ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಎನರ್ಜಿ ಡೌನ್ ಆಗ್ತದೆ. ನಿಮ್ಮ ಎನರ್ಜಿ ಡೌನ್ ಆಗುವವರ ನಿಮಗೆ ಸುಲಭದಲ್ಲಿ ಸಿಗ್ತದೆ. ತಾಮಸಿಕ ಶಕ್ತಿಗಳನ್ನು ಮಾಡುವಾಗೆಲ್ಲ ಅದರ ವಿಧಾನಗಳೇ ಆ ರೀತಿ ಇರ್ತವೆ. ಸೊ ಬೇರೆ ಬೇರೆ ರೀತಿಯೆಲ್ಲ ವಿಧಾನ ಇದೆ, ಅದನ್ನೆಲ್ಲ ಡೀಪಾಗಿ ಹೇಳ್ತಾ ಹೋದರೆ ತುಂಬ ಇದಾಗ್ಬೋದು. ಅಂತ ಹೇಳಿದರೆ ನಿಮ್ಮ ಎನರ್ಜಿಯನ್ನು ಡೌನ್ ಮಾಡೋದು. ಈಗ ನಿಮ್ಮ ಮನುಷ್ಯನ ಎನರ್ಜಿ ಇಲ್ಲಿರುವಾಗ ಅಧೋಲೋಕಗಳಿರುವುದು ಕೆಳಗೆ ಅಂತೇಳಿ ನಮ್ಮ ಎನರ್ಜಿ ಲೆವೆಲಲ್ಲಿ ಲೋಕ ಕೆಳಗಿದೆ ಅಂತಲ್ಲ. ನಮ್ಮ ಎನರ್ಜಿಯನ್ನು ಡೌನ್ ಮಾಡೋದು ಸುಲಭ. ಅದಕ್ಕೆ ಅಂಥದ್ದೆಲ್ಲ ಇರುವಂಥದ್ದು. ಏನು ಕಪಾಲದಲ್ಲಿ ಇದು ಮದ್ಯ ಸೇವನೆ ಮಾಡೋದು, ಮಾಂಸ ಹಾಕುವುದು, ರಕ್ತ ಕೊಡುವುದು, ಇಂಥದ್ದೆಲ್ಲ ಅದೇ ಹೇಳ್ತಿದ್ರಲ್ಲ, ಮನೆಯಲ್ಲಿ ಪೂಜೆ ಮಾಡಬೇಕಂತೆಲ್ಲ ಕೋಳಿ ಕೊಯ್ದು ಅಂಥವರದ್ದೆಲ್ಲ ಎನರ್ಜಿ ಇರೋದು ಡೌನ್. ಅರ್ಥ ಆಯ್ತಲ್ವಾ? ಸೊ ಆ ಡೌನ್ ಎನರ್ಜಿ ಆದಾಗ ನಮಗೆ ಎನರ್ಜಿನ ಡೌನ್ ಮಾಡೋದು ಸುಲಭ. ಬಟ್ ನಮಗೆ ಅಧೋಲೋಕ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದರೆ, ಲೋಕ ಪ್ರಾಪ್ತಿ ಆದದಲ್ಲ, ಮಾನಸಿಕವಾಗಿ ನಮಗೆ ಅಂಥ ಶಕ್ತಿಗಳ ಒಟ್ಟಿಗೆ ಸೇರ್ತೇವೆ ನಾವು, ಭೂತಪ್ರೇತಗಳನ್ನು. ದೇವತೆಗಳನ್ನು, ದೈವಿ ಶಕ್ತಿಗಳನ್ನು ಸೇರಬೇಕಾದ್ರೆ ನಮ್ಮ ಎನರ್ಜಿಯನ್ನು ಅಪ್ ಮಾಡಬೇಕಾಗ್ತದೆ. ಅಪ್ ಮಾಡೋದು ಕಷ್ಟ, ಅದಕ್ಕೆ ಸಾಧನೆ ಬೇಕಾಗ್ತದೆ. ಸುಲಭದಲ್ಲಿ ಯಾವ ಸಿಗ್ತದೆ ಅದನ್ನು ನಾವು ಮಾಡಿದರೆ ಈ ರೀತಿ ಸಮಸ್ಯೆ ಪಡಬೇಕಾಗ್ತದೆ. ಸತ್ವರಜ ತಮಸ್ ಗುಣದಲ್ಲಿ ಯಾವುದನ್ನು ಆಶ್ರಯಿಸ್ತೇವೋ ಆ ಸಮಸ್ಯೆಯನ್ನು ನಾವು, ಅರ್ಥ ಆಯ್ತಲ್ವ ನಿಮಗೆ? ಆ ಲೋಕಗಳನ್ನು ಮರಣದ ನಂತರ ಕೂಡ ನಮಗೆ ನಮ್ಮ ಎನರ್ಜಿ ಅಲ್ಲೇ ಇರ್ತದೆ. ಹೇಗೆ ನಮಗೆ ಕನಸು, ಖುಷಿಯಲ್ಲಿ ಆರಂಭದಲ್ಲಿ ಮಲಗಿದರೆ ನಮಗೆ ಹೇಗೆ ಒಳ್ಳೆ ಸ್ವಪ್ನ, ಊಟ ಮಾಡೋದು, ತಿನ್ನುವುದು, ಒಳ್ಳೆ ಒಡನಾಟ, ಇದೆಲ್ಲ ಕನಸು ಹೇಗೆ ಬೀಳ್ತದ? ದುಃಖ, ಕಷ್ಟ, ಸಂಕಷ್ಟದಲ್ಲಿ, ಭಯದಲ್ಲಿ ಮಲಗಿದರೆ ಯಾವ ರೀತಿ ಘೋರ ಕನಸುಗಳೆಲ್ಲ ಬೀಳ್ತಾವ? ಅದೇ ರೀತಿ ಸ್ವರ್ಗ ನರಕ ಎನ್ನುವುದು ಮರಣದ ನಂತರ ಕೂಡ ಅದೇ ರೀತಿ ಅನುಭವಗಳು, ಮಾನಸಿಕ ಅನುಭವಗಳು. ಅದು ಅರ್ಥ ಆಯ್ತಲ್ವಾ? ಸೊ ಬೇರೆ ಬೇರೆ ದೇವತೆಗಳ ಲೋಕ ಕೂಡ ಮಾನಸಿಕ ಅನುಭವಗಳೇ. ನೀವು ಲೈಫ್ ಲಾಂಗ್ ಇಡೀ ನೀವು ಆ ಶಕ್ತಿಯೊಟ್ಟಿಗೆ ಕನೆಕ್ಟ್ ಆಗಿದ್ದರೆ ಅದೇ ಶಕ್ತಿಯ ಲೋಕವನ್ನು ಸೇರ್ತೀರಿ ನೀವು. ಯಾಕೆಂತ ಹೇಳಿದರೆ ಇದೆಲ್ಲ ಸೈಕಾಲಜಿಕಲ್. ನಮಗೆ ಮಲಗಿದಾಗ ಹೇಗೆ ಸ್ವಪ್ನದಲ್ಲಿ ಅನುಭವ ಆಗ್ತದೆ, ಇದನ್ನೇ ಮಾಂಡುಕ್ಯೋಪನಿಷತ್ತು ಹೇಳುವಂಥದ್ದು. ಸೊ ಇದನ್ನೆಲ್ಲ ಡೀಪಾಗಿ ಹೇಳೋದು ತುಂಬ ಕಷ್ಟ. ಯಾರಿಗೆ ಅರ್ಥ ಆಗ್ತದೋ ಅವರಿಗೆ ಅರ್ಥ ಆಗಿರ್ತದೆ, ಬಟ್ ಎಲ್ರಿಗೆ ಅರ್ಥ ಆಗೋದು ಕಷ್ಟ. ಸೊ ಇದೆಲ್ಲ ಎನರ್ಜಿ ಲೆವೆಲಲ್ಲಿ ನಡೆಯುವಂಥದ್ದು. ಸೊ ನೀವು ಆ ಶಕ್ತಿಗಳನ್ನು ಆಶ್ರಯಿಸಿದರೆ, ತಾಮಸ ಶಕ್ತಿಗಳನ್ನು ಆಶ್ರಯಿಸಿದರೆ ತುಂಬ ಸುಲಭದಲ್ಲಿ ನಿಮ್ಮ ಕೆಲಸ ಎಲ್ಲ ಆಗ್ತದೆ. ಮಗನಿಗೆ ಕೆಲಸ ಸಿಗ್ತದೆ, ಮಗಳಿಗೆ ಮದುವೆ ಆಗ್ತದೆ, ಎಲ್ಲ ಆಗ್ತದೆ ತಾಮಸಿಕ ಶಕ್ತಿಗಳನ್ನು ಆಶ್ರಯಿಸಿದರೆ. ಬಟ್ ಆ ಶಕ್ತಿಗಳ ಅಂಡರಿಗೆ ನೀವು ಹೋಗ್ತೀರಿ. ಅದಕ್ಕೆ ಹೇಳೋದು, ಅಪ್ಪ ಭೂತದ ಕೈಯಲ್ಲಿರ್ತಾನೆ ಬಿಡಿಸ್ಬೇಕಂತೆ ಅಂತೆಲ್ಲ ಹೇಳುವವರಿದ್ದಾರೆ ನಮ್ಮೂರಲ್ಲಿ. ಭೂತದ ಕೈಯಲ್ಲಿ ಹೋಗಿ ಸೇರಿಸಿದ್ದೀವನೇ. ಮತ್ತೆ ಕೈಯಲ್ಲಿದ್ದಾನೆ ಬಿಡಿಸ್ಬೇಕಂತೆ ಅಂತ ಹೇಳಿದ್ರೆ, ಅದಕ್ಕೆ ನಾನು ಹೇಳುದು ಯಾವುದು ಸರಿ ತಪ್ಪು ಅಂತೆಲ್ಲ, ಬಟ್ ಕ್ಲಾರಿಟಿ ಇರಬೇಕು. ನೀವು ಭೂತ ಪ್ರೇತಗಳನ್ನು ಆರಾಧನೆ ಮಾಡೋದಾದ್ರೆ ಆ ಭೂತ ಪ್ರೇತಗಳ ಒಟ್ಟಿಗೆ ಇರ್ಲಿಕ್ಕೆ ನೀವು ರೆಡಿ ಇರಬೇಕು. ಅಂದ್ರೆ ಭೂತ ಪ್ರೇತದ ಒಟ್ಟಿಗೆ ಇರುವುದು ಅಂತ ಹೇಳಿದ್ರೆ, ಜೀವಮಾನ ಇಡೀ ನಾವು ಯಾವುದ್ರೊಟ್ಟಿಗೆ ಕನೆಕ್ಟ್ ಆಗಿರ್ತೇವ ಅದೇ ಅಲ್ಲಿಗೆ ನಾವು ಆ ಪ್ರಜ್ಞೆಯ ಸ್ತರದಲ್ಲಿ ನಾವು ರೀಚ್ ಆಗ್ತೇವೆ. ನಾನು ಇದನ್ನು ಮಾಂಡುಕ್ಯೋಪನಿಷತ್ತಲ್ಲಿ ಕೂಡ ಹೇಳಿದ್ದೆ, ಯಾವ ರೀತಿ ವರ್ಕ್ ಆಗ್ತದೆ. ಯಾವುದು ಸ್ವರ್ಗ ಇದೆ, ನರಕ ಇದೆ, ಭೂತಗಳಿದೆ, ಪ್ರೇತಗಳಿದೆ ಅದಲ್ಲ, ನಮ್ಮ ಪ್ರಜ್ಞೆಯಲ್ಲಿ ನಿಲ್ತದೆ. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಪ್ರಜ್ಞೆ ಯಾವುದ್ರಲ್ಲಿದೆ ಜೀವಮಾನ ಇಡೀ ಅಲ್ಲಿಗೆ ನಾವು ರೀಚ್ ಆಗ್ತೇವೆ, ಅದರೊಟ್ಟಿಗೆ ಇರ್ತೇವೆ, ಅದೇ ಮೈಂಡ್ ಸೆಟ್ಟಲ್ಲಿ ಇರ್ತೇವೆ. ನಾವು ಅದನ್ನು ಬೇರೆ ಅದು ಮಾಡಿ ಇದು ಮಾಡಿ ಅಲ್ಲಿಂದ ಬಿಡಿಸ್ಲಿಕ್ಕೆ ಆಗುದಿಲ್ಲ. ಮನುಷ್ಯನೇ ತಾನು ಜೀವನದಲ್ಲಿ ಇರುವಾಗ ಯಾವುದನ್ನು ಮಾಡಬೇಕಾ ಅದನ್ನು ಕ್ಲಾರಿಟಿಯಲ್ಲಿ ಇರಬೇಕು. ಇಲ್ಲ, ನೀವು ಸತ್ತ ನಂತರ ಕಾಗದದಲ್ಲಿ ಆಗ್ತೀರಿ ಸ್ವರ್ಗಸ್ಥರಾದರು. ಸ್ವರ್ಗಸ್ಥರಾಗಲಿಕ್ಕೆ ಆಗುದಿಲ್ಲ. ಸ್ವರ್ಗಸ್ಥರಾಗುವ ವಿಧಾನ ಬೇರೆ. ಭೂತಪ್ರೇತಗಳನ್ನು ಆಶ್ರಯಿಸಿದ್ರೆ ಭೂತಪ್ರೇತ ಆಗ್ತೀರಿ ನೀವು. ಅದು ಓಕೆ ಆದರೆ ಓಕೆ, ಅದು ಕೂಡ. ಬಟ್ ದೇವರನ್ನು ಆಶ್ರಯಿಸಿದ್ರೆ ದೇವರ ಹತ್ರ ಇರ್ತೀರಿ. ಇಲ್ಲ, ನಾವು ಹಾಗೇನಿಲ್ಲ, ಎಲ್ಲ ಪೂಜೆ ಮಾಡ್ತೇವೆ, ಯಾವುದನ್ನು ಅಷ್ಟೇ ಹಾಗೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಶಕ್ತಿಯೊಟ್ಟಿಗೆ ನಮ್ಮ ಕನೆಕ್ಷನ್ ಇರ್ತದೆ ಆಟೋಮೆಟಿಕಲಿ. ನಮಗೆ ಪಟ್ಟಕ್ಷೆ ಬಾಯಲ್ಲಿ ಯಾವುದು ಬರ್ತದೆ ಅದು ನಮ್ಮ ಶಕ್ತಿ. ನಮಗೆ ನಾವು ದೇವರಿಗೆ ಕೈ ಮುಗಿತೇವೆ, ಭೂತಗಳಿಗೆ ಅದು ಹಾಗೆ ಆಗೋದಿಲ್ಲ. ಯಾವುದಾದ್ರು ಒಂದರೊಟ್ಟಿಗೆ ಕನೆಕ್ಟ್ ಆಗಿರ್ತೇವೆ, ಆ ಯಾವುದರೊಟ್ಟಿಗೆ ಕನೆಕ್ಟ್ ಆಗಿರ್ತೀರೋ ಅದನ್ನೇ ಸೇರ್ತೇವೆ.
ಸೊ ಈ ಮೂರು ರೀತಿಯ ಶಕ್ತಿಗಳು ಇದೆ. ಮೂರು ರೀತಿಯ ಶಕ್ತಿಗಳ ಆಶ್ರಯ ಮಾಡಿದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಕರ್ಮಫಲದ ಫುಲ್ ಅಧಿಕಾರ ಇದೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲ ನಿಮ್ಮ ಕೈಯಲ್ಲಿ ಇಲ್ಲ, ಫಲ ಇದೇ ರೀತಿ ಬರ್ತದೆ. ಆದ್ದರಿಂದ ನೀವು ನಿಮ್ಮ ಸ್ವಭಾವಕ್ಕೆ ಅನುಗುಣವಾದ ಶಕ್ತಿಗಳನ್ನು ಆಶ್ರಯಿಸಬೇಕು. ಇಲ್ಲದಿದ್ದರೆ ನಿಮ್ಮ ಸ್ವಭಾವವನ್ನು ಬದಲಾಯಿಸಬೇಕು. ಇದು ನಿಮಗೆ ಇರುವಂಥ ಆಪ್ಷನ್. ಅರ್ಥ ಆಯ್ತಲ್ವಾ? ಸ್ವಭಾವಕ್ಕೆ ನೀವು ಕುಡಿಯುವವರಾದರೆ ನಿಮಗೆ ಕುಡಿಯುವ ದೇವತೆಗಳೇ ಇದೆ ತುಂಬ. ನೀವು ಮಾಂಸ ತಿನ್ನುವವರಾದರೆ ಮಾಂಸ ತಿನ್ನುವ ದೇವತೆಗಳೇ ಇದೆ. ಆದ್ದರಿಂದ ತಾಮಸಿಕ ಶಕ್ತಿಗಳನ್ನು ಹೇಗೂ ಆಶ್ರಯಿಸಬಾರ್ದು. ರಾಜಸ ಶಕ್ತಿಗಳನ್ನು ಆಶ್ರಯಿಸಬಹುದು ಅಥವಾ ಸಾಧನೆ ಸಿದ್ಧಿ ಮಾಡಬಹುದು. ಬಟ್ ಅದರಿಂದ ನಾನು ಹಾಗೆ ಹೇಳಿದ ರೀತಿಯೇ ಬೇರೆ ಬೇರೆ ಪ್ರಾಬ್ಲಮ್ ಎಲ್ಲ ಬರ್ತದೆ. ಆದ್ದರಿಂದ ಸಾತ್ವಿಕ ಶಕ್ತಿಗಳನ್ನು ಮಾತ್ರ ಆಶ್ರಯಿಸಬೇಕು. ಸಾತ್ವಿಕ ಶಕ್ತಿಗಳಂತ ಹೇಳಿದರೆ ಮಹಾಶಕ್ತಿಗಳನ್ನು ಆಶ್ರಯಿಸಬೇಕು. ಯಾವುದು ಮಹಾಶಕ್ತಿ ಅಂತ ಹೇಳಿದರೆ ಶಿವ, ನಾರಾಯಣ, ದುರ್ಗಾ, ಗಣಪತಿ ಇಂಥದ್ದೆಲ್ಲ ಮಹಾಶಕ್ತಿಗಳನ್ನು ಆಶ್ರಯಿಸಬೇಕು. ಈ ಮಹಾಶಕ್ತಿಗಳನ್ನು ಕೂಡ ತಂತ್ರ ಮಾರ್ಗದಲ್ಲಿ ಮಾಡುವಾಗ ಅದೇ ನಾನು ಹೇಳಿದ್ದಲ್ಲ, ಸಾತ್ವಿಕ ಅಂತ ಮಾಡಿದರೆ ಖಾಲಿ ನಿಮ್ಮ ಮೇಲೆ ಅನುಗ್ರಹ ಮಾತ್ರ ಇರ್ತದೆ, ನಿಮ್ಮ ಕೆಲಸ ಕಾರ್ಯ ಆಗೋದಿಲ್ಲ. ನಿಮಗೆ ಏನಾದರೂ ಇಹಲೋಕದ ಏನಾದರೂ ನಿಮಗೆ ಯಶಸ್ಸು, ಕೀರ್ತಿ, ಧನ ಸಂಪತ್ತು ಇಂಥದ್ದೆಲ್ಲ ಬೇಕಂತಿದ್ರೆ ರಾಜಸ ರೀತಿಯಲ್ಲಿ ಮಹಾಶಕ್ತಿಗಳನ್ನೇ ಬದಲಾಯಿಸಬಹುದು. ರಾಜಸ, ಸಾತ್ವಿಕ ಮತ್ತು ತಾಮಸಿಕ ರೀತಿಯಲ್ಲಿ. ತಾಮಸಿಕ ರೀತಿಯಲ್ಲಿ ಮಹಾಶಕ್ತಿಗಳನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಆ ಕೊರಿಗಳೆಲ್ಲ ಮಾಡ್ತಾರೆ, ಅದು ಬೇರೆ ವಿಷಯ. ರಾಜಸಿಕ ರೀತಿಯಲ್ಲಿ ಮತ್ತು ಸಾತ್ವಿಕ ರೀತಿಯಲ್ಲಿ ಮಾಡ್ಬೋದು. ಅದಕ್ಕೆ ಹೇಳಿದ್ದು ಶ್ರೀವಿದ್ಯೆಯಲ್ಲಿ ಭೋಗಶ್ಚ ಮೋಕ್ಷಶ್ಚ ಕರಸ್ಥ ಏವ ಅಂತ ಹೇಳಿದರೆ ಭೋಗ ಮೋಕ್ಷಗಳೆರಡನ್ನೂ ಕೊಡುವಂಥ ಶಕ್ತಿ ಇರುವಂಥದ್ದು ಶ್ರೀವಿದ್ಯೆಗೆ ಅಂತ. ಶಾಕ್ತ ಪರಂಪರೆಯಲ್ಲಿ ಹಾಗೆ. ಶಾಕ್ತ ಪರಂಪರೆ ರಾಜಸ ರೀತಿಯಲ್ಲಿ ಮಹಾಶಕ್ತಿಯನ್ನು ಆರಾಧನೆ ಮಾಡೋದನ್ನು ಕಲಿಸ್ತದೆ. ಇದು ಅದ್ಭುತವಾದ ದಾರಿ. ತಂತ್ರದಲ್ಲಿ ಮುಂದುವರಿಯಬೇಕಾಗ್ತಾ ಇದ್ದರೆ, ಭೋಗ ಮೋಕ್ಷ ಎರಡು ಕೂಡ ಸಿಗಬೇಕಂತ ಇದ್ದರೆ ಅದ್ಭುತವಾದ ದಾರಿ ಈ ರೀತಿ ಮಾಡುವಂಥದ್ದು. ಒಂದೇ ಮಂತ್ರವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಈಗ ಒಂದು ಮಂತ್ರ ನೀವು ಮಾಡೋದಂತ ಹೇಳಿದರೆ ನಿಮ್ಮಲ್ಲಿ ಆ ಎನರ್ಜಿಯನ್ನು, ಆ ಶಕ್ತಿಯನ್ನು ನೀವು ಕ್ರಿಯೇಟ್ ಮಾಡೋದು. ಅರ್ಥ ಆಯ್ತಲ್ವಾ? ಕ್ರಿಯೇಟ್ ಮಾಡಿದ ಶಕ್ತಿಗೆ ದೇವತೆಗಳ ಶರೀರ ಇರುವಂಥದ್ದು ಅಗ್ನಿ ಶರೀರಿಗಳಾದ ಕಾರಣ ಅಗ್ನಿಯ ಮೂಲಕ ಅದಕ್ಕೆ ದೇಹವನ್ನು ಕೊಡುವಂಥದ್ದು. ಇದು ನಾನು ಎಷ್ಟೋ ಸಲ ಮಾಡುವಾಗೆಲ್ಲ ಅಗ್ನಿ ಶರೀರವನ್ನು ನೋಡಿದ್ದೇನೆ. ದೇವಿಯ ಪೂರ್ತಿ ರೂಪ ಬರ್ತದೆ. ಮೊನ್ನೆ ಒಬ್ಬರು ನಮ್ಮ ಕ್ಲೈಂಟ್ ಕೂಡ, ಸ್ಟೂಡೆಂಟ್ ಕೂಡ ಕಳಿಸಿದ್ರು. ಅವರು ಹೋಮ ಮಾಡುವಾಗ ಅದ್ಭುತವಾದ ದೇವಿಯ ರೂಪ ಎಲ್ಲ ಬಂದಿತ್ತು. ಸೊ ಇದಕ್ಕೆ ಹೇಳೋದು ಅಗ್ನಿ ಶರೀರ ಅಂತ. ಅದೇನು ಪ್ರಚಾರ ಮಾಡಲಿಕ್ಕೆ ಅಂತಲ್ಲ, ಬಟ್ ಹಾಗೆ ಬರ್ತದೆ. ನೀರಲ್ಲೇ ಆಗಲಿ, ಬೆಂಕಿಯಲ್ಲೇ ಆಗಲಿ, ಆ ಮಂತ್ರದ ಪ್ರಭಾವದಿಂದ ಆ ಅಟಾಮಿಕ್ ಕನ್ಫಿಗರೇಷನ್ ಬರ್ತದೆ, ರೂಪ ಬರ್ತದೆ. ಇದಕ್ಕೆ ಅಗ್ನಿ ಶರೀರ ಅಂತ ಹೇಳೋದು ದೇವತೆಗಳಿಗೆ. ಈ ಅಗ್ನಿ ಶರೀರದಲ್ಲಿ ನೀವು ಯಾವ ಆಹಾರವನ್ನು ಕೊಡ್ತೀರಾ ಆ ಆಹಾರದ ರೂಪ ಅದಕ್ಕೆ ಬರ್ತದೆ, ಆ ಸ್ವಭಾವ ಬರ್ತದೆ. ಅದಕ್ಕೆ ನಾವು ತಿನ್ನುವ ಆಹಾರದಿಂದ ನಮ್ಮ ಸ್ವಭಾವ ಕೂಡ ನಿರ್ಧಾರ ಆಗ್ತದೆ. ದೇವತೆಗಳಿಗೆ ಕೂಡ ಅದೇ ರೀತಿ ಬರ್ತದೆ. ನೀವು ನಾನು ಹಾಗೆ ಹೇಳಿದಲ್ಲ, ಯಾವುದೆಲ್ಲ ಸಾತ್ವಿಕ ಅಂತ, ರಸಯುಕ್ತವಾದ ಬಾಳೆಹಣ್ಣು, ತುಪ್ಪ ಇದೆಲ್ಲ ಹಾಕಿ ಯಜ್ಞ ಮಾಡಿದರೆ ಎಲ್ಲ ಸಾತ್ವಿಕ ದೇಹ ಬರ್ತದೆ ಶಕ್ತಿಗೆ. ಮೆಣಸು, ಖಾರ ಇದೆಲ್ಲ ಹಾಕಿ ಮಾಡಿದಾಗ ರಾಜಸಿಕ ಗುಣ ಬರ್ತದೆ. ಅದೇ ರಕ್ತ ಮಾಂಸಗಳನ್ನೆಲ್ಲ ಹಾಕಿ ಮಾಡಿದರೆ ತಾಮಸಿಕ ಗುಣ ಬರ್ತದೆ. ಒಂದೇ ಶಕ್ತಿಗೆ ಕೂಡ ಬರ್ತದೆ ಬೇರೆ ಬೇರೆ ರೀತಿ. ಇದು ಪೂರ್ತಿ ನಮ್ಮ ಸಂಸ್ಕೃತಿಯಲ್ಲಿ ಈ ಮಂತ್ರತಂತ್ರ ಯಂತ್ರದ ಕಾನ್ಸೆಪ್ಟ್ ಬಂದದ್ದು. ಆದ್ದರಿಂದ ನಾವೇನು ತಿಂತೇವೋ ಅದನ್ನು ನಾವು ಮಾಡಿದರೆ ಅವರು ಪ್ರಾಮಾಣಿಕರು ಅಂತ ಹೇಳ್ಬೋದು. ಇಲ್ಲ ನಾವು ಪೂಜೆ ಇದೆ, ಇಷ್ಟು ದಿನ ತಿನ್ನೋದಿಲ್ಲ, ಇದು ನಾಳೆ ಇದೆಲ್ಲ ಡಂಬಾಚಾರ. ಸಾಧನೆಗೆ ಅನೇಕ ದಾರಿಗಳಿದೆ. ನೀವೇನು ದೇವರದೇ ಪೂಜೆ ಮಾಡಬೇಕು ಅಥವಾ ದೇವರನ್ನೇ ಆಶ್ರಯಿಸಬೇಕು ಈ ರೀತಿ ಯಾವ ಅಗತ್ಯ ಕೂಡ ಇಲ್ಲ. ನೀವು ಧ್ಯಾನದಲ್ಲಿ ನಿಮ್ಮ ಆತ್ಮತತ್ವವನ್ನೇ ನೀವು ಧ್ಯಾನದಲ್ಲಿ ಮಾಡ್ಬೋದು, ಧ್ಯಾನ ಮಾರ್ಗದಲ್ಲಿ ಮಾಡ್ಬೋದು. ಜ್ಞಾನ ಮಾರ್ಗ ಇದೆ, ಅನೇಕ ಕರ್ಮ ಮಾರ್ಗ ಇದೆ, ಎಲ್ಲ ಮಾರ್ಗ ಇದೆ. ದೇವರನ್ನೇನು ಮಾಡಬೇಕಂತೇನಿಲ್ಲ. ಬಟ್ ದೇವರನ್ನು ನೀವು ಆಶ್ರಯಿಸ್ತೀರಂತ ಹೇಳಿದರೆ, ದೇವರ ಅಥವಾ ಯಾವುದಾದ್ರೂ ಒಂದು ರೂಪ ನಿಮಗೆ ಬೇಕಂತ ಹೇಳಿದರೆ ಈ ಮೂರು ರೀತಿಯ ಆಪ್ಷನ್ ಇದೆ ನಿಮಗೆ: ಸಾತ್ವಿಕ, ರಾಜಸಿಕ, ತಾಮಸಿಕ. ನೀವು ಯಾವ ಶಕ್ತಿಯನ್ನು ತಗೊಳ್ತೀರಿ ಆ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಇಲ್ಲಿ ಇರಬೇಕು. ಅದು ನೀವು ವಿಷ್ಣುವನ್ನು ಆರಾಧನೆ ಮಾಡ್ತೇನೆ, ನಾನು ಮಟನ್ ತಿಂದು ಹೋಗ್ತೇನೆ, ಹಾಗೆ ಆಗೋದಿಲ್ಲ. ಅದಕ್ಕೆ ಯಾವ ಶಕ್ತಿಗೆ ಯಾವ ತತ್ವ ಇದೆ ಆ ತತ್ವವನ್ನು ನಿಮ್ಮಲ್ಲಿ ನೀವು ಮಾಡ್ಕೊಳ್ಬೇಕಾಗ್ತದೆ. ಆಗ ಕನೆಕ್ಷನ್ ಎನ್ನುವುದು ಬರ್ತದೆ. ಕನೆಕ್ಷನ್ ಸಿಗುವುದು, ಅಥವಾ ನೀವೇನು ಹೇಳ್ತಿರಲ್ವಾ ಅನುಗ್ರಹ ಇಲ್ಲ, ಕಷ್ಟ ಇದೆ, ಯಾಕೆ ಅಂತ ಹೇಳಿದ್ರೆ ಆ ಶಕ್ತಿಯೊಟ್ಟಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಬಿ ಪಿ ಇದೆ ನಿಮಗೆ, ನೀವು ಶುಗರ್ನ ಟ್ಯಾಬ್ಲೆಟ್ ತಗೊಳ್ತಿದ್ದೀರಿ, ಅಥವಾ ಶುಗರ್ ಇದೆ ಬಿ ಪಿ ಟ್ಯಾಬ್ಲೆಟ್ ತಗೊಳ್ತಿದ್ದೀರಿ. ಈ ರೀತಿ ಮಾಡಿದರೆ
ವರ್ಕ್ ಆಗೋದಿಲ್ಲ. ನಿಮಗೆ ಸುಲಭದಲ್ಲಿ ಕನೆಕ್ಷನ್ ಬರ್ಬೇಕಂತ ಹೇಳಿದ್ರೆ ಆ ದೇವತೆಯ ತತ್ವ ಮತ್ತು ನಿಮ್ಮ ತತ್ವ ಎರಡು ಕೂಡ ಮ್ಯಾಚ್ ಆಗಬೇಕು. ಸಾತ್ವಿಕ ಮಂತ್ರಗಳು ತುಂಬ ನೀವು ಈಗ ಓಂ ನಮಃ ಶಿವ ಇದಕ್ಕೆ ಯಾವುದೇ ಗುರುವಿನ ದೀಕ್ಷೆ ಬೇಕಂತಿಲ್ಲ, ಗುರುವಿನ ಪರಂಪರೆ ಬೇಕಂತಿಲ್ಲ, ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಸಾತ್ವಿಕ ಮಂತ್ರಗಳಿಗೆ, ಸಾತ್ವಿಕ ಅನುಷ್ಠಾನಕ್ಕೆ ಯಾವುದಕ್ಕೆ ಕೂಡ ಯಾವುದೇ ವಿಧಿ ನಿಯಮ ಅಷ್ಟೇ ಏನು ಬೇಕಂತಿಲ್ಲ. ಯಾಕಂತ ಹೇಳಿದರೆ ಖಾಲಿ ಅನುಗ್ರಹ ಮಾತ್ರ ಇರುವಂಥದ್ದು. ರಾಜಸಿಕ ಅಥವಾ ತಾಮಸಿಕ ಮಾಡುವಾಗ ಅದರ ಏನು ವಿಧಿವಿಧಾನ ಇದೆ ಅದೇ ರೀತಿ ಮಾಡಬೇಕಾಗ್ತದೆ. ಅರ್ಥ ಆಯ್ತಲ್ವಾ? ಸೊ ನೀವು ಡಿಸೈಡ್ ಮಾಡಬೇಕು ನಿಮಗೆ ಯಾವುದು ಬೇಕು. ನಾನು ತಾಮಸಿಕ ಶಕ್ತಿಯನ್ನು ಆಶ್ರಯಿಸಬೇಕಾ, ರಾಜಸ ಶಕ್ತಿಯನ್ನು ಆಶ್ರಯಿಸಬೇಕಾ, ಸಾತ್ವಿಕ, ನೀವು ನೋಡಿ. ನಿಮಗೆ ಅದು ನಿಮಗೆ ಅಂತ ಹೇಳಿದ್ರೆ ನಾನು ಪರ್ಸನಲ್ ತಗೊಳ್ಬೇಡಿ ಯಾರು ಕೂಡ. ಏನು ಗೊತ್ತಾ, ನಿಜವಾಗಿ ನೀವು ಬಾಯಲ್ಲಿ ಹೇಳ್ತೀರಿ ನನಗೆ ದೇವರನ್ನು ನಂಬ್ತೇನೆ, ಧಾರ್ಮಿಕರು ಹಾಗೆ ಹೀಗೆ. ನಿಮಗೆ ನಂಬಿಕೆ ಇಲ್ಲ. ನಂಬಿಕೆ ಇದ್ದರೆ ನೀವು ಮಧ್ಯಾಹ್ನ ಒಂದು ದೇವಸ್ಥಾನ, ಸಂಜೆ ಒಂದು ದೇವಸ್ಥಾನ ಹೋಗುವ ಅಗತ್ಯವೂ ಇಲ್ಲ. ಕೆಲವರೆಲ್ಲ ಅತಿ ಬುದ್ಧಿವಂತಿಕೆ ಮಾಡ್ತಾರೆ. ಎಲ್ಲ ದೇವರು ಒಂದೇ ಅಲ್ಲ. ಎಲ್ಲ ದೇವರು ಒಂದಾದರೆ ನೀವು ಯಾಕೆ ಬೇರೆ ಬೇರೆ ಕಡೆ ಹೋಗೋದು? ಎಲ್ಲ ದೇವರು ಎನ್ನುವುದಿಲ್ಲ. ಯಾವುದಾದ್ರೂ ಒಂದನ್ನು ತಗೊಂಡು ಒಂದೇ ಮಾಡಿದರೆ, ಒಂದನ್ನೇ ಆಶ್ರಯಿಸಿದರೆ ನಿಮಗೆ ಆ ಶಕ್ತಿಯ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು. ನೀನು ಬೇರೆ ಬೇರೆ ಕಡೆ ಹೋಗ್ತಿದ್ದೆ ಅಂತ ಹೇಳಿದರೆ ಅರ್ಥ ಆಯ್ತಲ್ವಾ? ಸೊ ಒಂದನ್ನೇ ಆಶ್ರಯಿಸಿ ಯಾವುದನ್ನಾದರೂ ನಿಮ್ಮ ಎಲ್ಲ ಕೆಲಸ ಆಗ್ತದೆ. ಯಾವುದು ಕೂಡ ಆಗೋದಿಲ್ಲ ಅಂತಿಲ್ಲ. ಯಾಕೆಂತೇಳಿದರೆ ನಾವು ಪ್ರಾಕ್ಟಿಕಲಾಗಿ ಮಾಡಿದ್ದನ್ನು ಹೇಳುವಂಥದ್ದು. ಯಾವುದೂ ಅಗತ್ಯ ಇಲ್ಲ ನಿಮಗೆ. ಯಾವ ಗ್ರಹ ನಕ್ಷತ್ರ ಅದು ಇದು ಯಾವ ಸಮಸ್ಯೆ ಬರೋದಿಲ್ಲ. ಯಾಕೆಂತೇಳಿ ನಿಮಗೆ ಶಕ್ತಿಯ ಮೇಲೆ ನಂಬಿಕೆ ಇಲ್ಲ ಅಂತ ಇತ್ತು. ನೀವು ಅದನ್ನು ಸರ್ವಶಕ್ತ, ಸರ್ವವ್ಯಾಪಕ, ಎಲ್ಲದರ ಅಧಿಪತಿ, ಎಲ್ಲದರ ಸೃಷ್ಟಿಕರ್ತ ಅಂತ ನಂಬ್ತೀರಾದರೆ ಬೇರೆ ಬೇರೆ ಎಲ್ಲ ನಿಮಗೆ ಯಾಕೆ ತೊಂದರೆ ಮಾಡ್ತಾರೆ ಬೇರೆ ಶಕ್ತಿಗಳು? ತಲೆಯಲ್ಲಿರುವಂಥದ್ದು. ಸೊ ಒಂದೇ ಶಕ್ತಿಯನ್ನು ನೀವು ಬೇರೆ ಬೇರೆ ರೀತಿ ಮಾಡ್ಬೋದು. ಬೇರೆ ಬೇರೆ ಪ್ರಯೋಗಗಳಿದೆ. ಇದನ್ನೆಲ್ಲ ಅದೇ ನಾನು ಆಕರ್ಷಣೆ ವಿದ್ಯೆಯಲ್ಲಿ ಈ ಸಲ ನಾನು ಬೇರೆ ರೀತಿ ಮೋಹನ ಪ್ರಯೋಗದ ರೀತಿ ಕಳಿಸ್ತಿದ್ದೇನೆ. ಅಂತ ಹೇಳಿದರೆ ಒಂದೇ ಶಕ್ತಿಯನ್ನು ನೀವು ಕೊಡುವ ಆಹಾರದಿಂದ, ನೀವು ಮಾಡುವ ಹೋಮದಿಂದ ಅದನ್ನು ಚೇಂಜಸ್ ಮಾಡ್ಬೋದು. ನಿಮ್ಮಲ್ಲಿ ಆ ಎನರ್ಜಿಯ ಲೆವೆಲನ್ನು ಕೂಡ ಚೇಂಜಸ್ ಮಾಡ್ಬೋದು. ಈಗ ನೋಡಿ, ನೀವು ಸಾತ್ವಿಕ ಸಾಧನೆ ಮಾಡಿದರೆ ನೀವು ಖುಷಿಯಲ್ಲಿ ಇರ್ತೀರಿ. ರಾಜಸಿಕ ನಮ್ಮಲ್ಲಿ ಏನು ಗೊತ್ತಾ, ಆಧ್ಯಾತ್ಮಿಕ ವ್ಯಕ್ತಿಗಳಂತ ಹೇಳಿದರೆ ಅವ ಯಾರ ಸುದ್ದಿಗೆ ಹೋಗಬಾರ್ದು, ಹಾಗೆ ಇಲ್ಲ. ಬಟ್ ಅವ ಯಾವ ಶಕ್ತಿಯನ್ನು ಮಾಡ್ತಾ ಇದ್ದಾನೆ ಅದರ ರಾಜಸಿಕ ಶಕ್ತಿಗಳನ್ನು. ನಿಮಗೆ ಕೆಲಸ ಎಲ್ಲ ಆಗಬೇಕಾದ್ರೆ, ನೀವು ಜೀವನದಲ್ಲಿ ಖುಷಿಯಾಗಿರಬೇಕಾದ್ರೆ, ಜೀವನದಲ್ಲಿ ಇದಿರಬೇಕಾದ್ರೆ ರಾಜಸಿಕ ಶಕ್ತಿಗಳನ್ನೇ ಆರಾಧಿಸಬೇಕಾಗ್ತದೆ. ರಾಜಸಿಕ ಶಕ್ತಿಗಳಂತ ಹೇಳಿದರೆ ಬೇರೆ ಶಕ್ತಿಗಳನ್ನಲ್ಲ, ದೇವತೆಯನ್ನೇ ರಾಜಸಿಕ ರೂಪದಲ್ಲಿ ಮಾಡಬೇಕಾಗ್ತದೆ. ದೇವಶಕ್ತಿಯನ್ನೇ, ಮೂಲಶಕ್ತಿಯನ್ನೇ, ಮಹಾಶಕ್ತಿಯನ್ನೇ ರಾಜಸಿಕ ರೂಪದಲ್ಲಿ ಮಾಡಬೇಕಾಗ್ತದೆ. ಸೊ ರಾಜಸಿಕ ರೂಪದಲ್ಲಿ ಮಾಡುವಾಗ ನಿಮ್ಮಲ್ಲಿ ಕೋಪ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬಾರಿಕೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮೈ ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವೇನೆಲ್ಲ ತಿಳ್ಕೊಂಡಿರ್ತೇವೆ ಗೊತ್ತಾ, ಹಿಮಾಲಯದಲ್ಲಿ ಋಷಿಗಳೆಲ್ಲ ಒಂದು ಲಂಗೋಟಿ ಕಟ್ಟಿಕೊಂಡು ಹೇಗೆ ಕೂರ್ತಾರೆ ಹಾಗೆಲ್ಲ ಅವರಿಗೆ ಉರಿ ತಡೆಯಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಹಿಮಾಲಯದಲ್ಲಿ ಕೂತಿದ್ದಾರೆ, ಅಷ್ಟು ಉರಿ ಇರ್ತದೆ. ಅದಕ್ಕೆ ಅವರಿಗೆ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಇಲ್ಲಿ ಮಾಡುವಾಗ ಮೈಯೆಲ್ಲ ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಅವ್ರು ತಂಪಲ್ಲಿರ್ತಾರೆ. ಸೊ ಇದೆಲ್ಲ ರಹಸ್ಯಗಳು. ಅರ್ಥ ಆಯ್ತಲ್ವಾ? ಅದು ಹೇಳಿದರೆ ಅಷ್ಟು ಸುಲಭದಲ್ಲಿ ಅರ್ಥ ಆಗುವಂಥದ್ದಲ್ಲ. ಸಾಧನೆ ಮಾಡಿದವನಿಗೆ ಗೊತ್ತಾಗ್ತದೆ. ಸೊ ಅಗ್ನಿ ಶರೀರವನ್ನು ನೀವು ಸ್ಟ್ರಾಂಗ್ ಮಾಡಬೇಕಂತ ಹೇಳಿದರೆ, ಆ ದೇವತೆಯ, ನೀವು ಯಾವ ದೇವತೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ಅದರ ಅಗ್ನಿ ಶರೀರವನ್ನು ಸ್ಟ್ರಾಂಗ್ ಮಾಡಬೇಕಾಗದೆ ಮೂಲ ಇದ್ದದ್ದು, ಮೊದಲಿನಿಂದ ಕೂಡ ಇದ್ದದ್ದು ಯಜ್ಞ ಅಥವಾ ಹೋಮ ಅಂತ. ಹೋಮ ಬೇರೆ, ಯಜ್ಞ ಬೇರೆ. ಯಜ್ಞದಲ್ಲಿ ಉದ್ಗಾತ್ರ ಅದು ಇದೆಲ್ಲ ಇರಬೇಕಾಗ್ತದೆ, ವೈದಿಕದ್ದು, ಬ್ರಹ್ಮ ಮಾಡುವವನು, ಈ ರೀತಿಯೆಲ್ಲ 4 ಹೋತೃ, ಈ ರೀತಿಯೆಲ್ಲ ಇರ್ತದೆ ಬೇರೆ ಬೇರೆ. ಮತ್ತು ಅದಕ್ಕೆ ಇಷ್ಟು ಇಟ್ಟಿಗೆಯನ್ನು ಬಳಸಬೇಕು, ಅದು ಇದು. ಕೆಲವರೆಲ್ಲ ಹೇಳ್ತಾರೆ ಕಬ್ಬಿಣದ ಇದರಲ್ಲಿ ಅಥವಾ ಲೋಹದಲ್ಲಿ ಮಾಡಿದರೆ ಹೋಮ ಆಗೋದಿಲ್ಲ. ಹಾಗೆಲ್ಲ ಹೋಮ ಮಾಡ್ಬೋದು ಯಾವುದರಲ್ಲಿ ಕೂಡ. ಹೋಮ ಬೇರೆ, ಯಜ್ಞ ಬೇರೆ. ಎಲ್ಲ ಅರ್ಧ ಕಲಿತವ್ರು ಮಾತಾಡುವಂಥದ್ದು. ಪ್ರಾಯೋಗಿಕವಾಗಿ ಯಾರಿಗೂ ಕೂಡ ಏನು ಪ್ರಾಕ್ಟಿಕಲ್ ಗೊತ್ತೇ ಇಲ್ಲ. ಯಾರು ಹೇಳಿರ್ತಾರೆ ಅದನ್ನ ಇಟ್ಕೊಂಡು ಮಾತಾಡ್ತಿರ್ತಾರೆ. ಹಾಗೆಲ್ಲ ಈ ಮೂಲ ಇರುವಂಥದ್ದು ಎರಡೇ, ಜಪ ಮತ್ತು ಹೋಮ. ಇದರಿಂದಲೇ ನಾವು ಶಕ್ತಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗುವಂಥದ್ದು. ನಮ್ಮದೇ ಶಕ್ತಿಯನ್ನು, ನಮ್ಮ ಶಕ್ತಿಯನ್ನು ರೂಪಾಂತರ ಮಾಡಲಿಕ್ಕೆ ಆಗುವಂಥದ್ದು. ಅದಕ್ಕೆ ಬೇರೆ ಬೇರೆ ಆಹಾರ ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಕೂಡ ಅದನ್ನು ನಿಮಗೆ ಬೇಕಾದಾಗೆ ಮಾಡಲಿಕ್ಕೆ ಆಗ್ತದೆ. ಇದೆಲ್ಲ ರಹಸ್ಯಗಳದೆಲ್ಲ ಗುರುಮುಖನಲ್ಲಿ ಕಲಿಯುವಂಥದ್ದು. ಬಟ್ ಏನು ನೀವು ತಿಂತೀರಾ ಅದು ನಿಮ್ಮ ದೇವತೆ ಆಹಾರ. ಯಾಕೆಂದೇಳಿ ನಿಮಗೆ ಗೊತ್ತಿದೆ ದೇವರೊಳಗಿದ್ದಾರೆ. ಎಲ್ಲರೂ ಹೇಳ್ತಾರೆ ದೇವರಲ್ಲಿದ್ದ ಇಲ್ಲಿ ಇದ್ದಾರೆ ಅಂತ. ಇದು ಇಲ್ಲಿ ಇದ್ದಾರೆ ನೀವು ಆಗ್ತಾ ಇದ್ದೀರಿ. ಮತ್ತು ಹೊರಗಿಂದ ದೇವರಿಗೆ ಮೋಸ ಮಾಡಲಿಕ್ಕೆ ಆಗ್ತದಾ? ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ತಿನ್ನಬಾರ್ದು ಅಂತ. ಅದರರ್ಥ ತಿಂದು ಹೋಗಿ ಅಂತಲ್ಲ, ಹೋಗಲೇಬಾರ್ದು. ನೀವು ನಿಮ್ಮದಲ್ಲ ಅದು. ನಿಮ್ಮಲ್ಲಿ ನೀವು ಚೇಂಜ್ ಮಾಡಲಿಕ್ಕೆ ಆಗದಿದ್ದರೆ ನೀವು ಅಲ್ಲಿ ಹೋಗುವ ಅಗತ್ಯ ಇಲ್ಲ. ನಿಮಗೆ ಆ ಸೀಕ್ರೆಟ್ ಗೊತ್ತಾದರೆ, ಇದೆಲ್ಲ ಮಂತ್ರತಂತ್ರ ಯಂತ್ರ ಅನ್ನೋದೊಂದು ಅದ್ಭುತವಾದ ಒಂದು ನಿಮಗೆ ಅದು ಅರ್ಥ ಆದರೆ ವಿಶೇಷ, ನಿಮಗೆ ಬೇಕಾದದ್ದನ್ನು ಸೃಷ್ಟಿ ಮಾಡ್ಬೋದು. ನಿಮಗೆ ಅಂತ ಹೇಳಿದರೆ ಬೇರೆ ಬೇರೆ ಶಕ್ತಿಗಳನ್ನು, ಎನರ್ಜಿಗಳನ್ನು ಬೇರೆ ಬೇರೆ ರೂಪ ಕೊಡ್ಬೋದು, ಬೇರೆ ಬೇರೆ ರೀತಿ ಪ್ರಯೋಗ ಮಾಡ್ಬೋದು ಅದನ್ನು.
ಸೊ ಇದೆಲ್ಲ ವಿಷಯ. ಆದ್ದರಿಂದ ಯಾಕೆಂತ ಹೇಳಿದರೆ ಎನರ್ಜಿ ಇರುವುದು ನಮ್ಮದೇ ಅಲ್ವಾ, ನಮ್ಮದೇ ಎನರ್ಜಿಯನ್ನು ನಾವು ಕನ್ವರ್ಟ್ ಮಾಡುವಂಥದ್ದು ನಮಗೆ ಬೇಕಾದಾಗೆ. ಹೇಗೆ ವಿದ್ಯುತ್ತನ್ನು ನಾವು ಬೇರೆ ಬೇರೆ ಮೆಷಿನ್ಗೆ ಹೇಗೆ ಹಾಕ್ತೀವೋ ಅದೇ ರೀತಿ ನಾವು ಬೇರೆ ಬೇರೆ ಮಾಡೋದು. ಆದ್ದರಿಂದ ಯಾರಿಗೆ ಯಾವ ಕಾರ್ಯವ ಏನು ಮಾಡಬೇಕಾ ಅದಕ್ಕೆ ತಕ್ಕ ಆಹಾರ, ಅದರಲ್ಲಿ ವೆಜ್ ತಿನ್ನಬೇಕಾ ನಾನ್ ವೆಜ್ ತಿನ್ನಬೇಕಾ ಅದು ಪ್ರಶ್ನೆಯೇ ಬರೋದಿಲ್ಲ. ಸಾತ್ವಿಕ, ರಾಜಸಿಕ, ತಾಮಸಿಕ, ನೀವು ಯಾವ ದೇವತೆಗಳನ್ನು ಆಶ್ರಯಿಸ್ತೀರಾ ಆ ರೀತಿಯ ಆಹಾರವನ್ನು ನಿಮಗೆ ನೀವು ತಗೊಳ್ಬೇಕು. ಯಾಕೆಂತೇಳಿದ್ರೆ ನಿಮ್ಮದೇ ಆತ್ಮತತ್ವ ಅದು. ಈಗ ಬೆಳ್ಳುಳ್ಳಿ ನೀರುಳ್ಳಿ ಅಂತ ಇದೆ, ಬೆಳ್ಳುಳ್ಳಿ ನೀರುಳ್ಳಿ ದೇಹಕ್ಕೆ ತುಂಬ ಒಳ್ಳೆಯದು. ಬಟ್ ನೀವು ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ಎನರ್ಜಿ ಲೆವೆಲಲ್ಲಿ ತುಂಬ ಡೌನ್ ಮಾಡ್ತದೆ ನಿಮ್ಮನ್ನದು. ಅದರ ಅರ್ಥ ನೀವು ಬೆಳ್ಳುಳ್ಳಿ ನೀರುಳ್ಳಿ ತಿನ್ನಬಾರ್ದು ಅಂತ ಕೇಳಿದರೆ ದೇಹಕ್ಕೆ ತಿನ್ನಬೇಕು. ಅದು ಹೇಗೆ ಬ್ಯಾಲೆನ್ಸಿಂಗ್ ಮಾಡೋದು ಅದು ನಿಮ್ಮ ಸಾಧನೆಯಲ್ಲಿ ಇರ್ತದೆ, ಅದು ನಿಮ್ಮ ವೈಯಕ್ತಿಕವಾದ. ಅದು ಯೂನಿವರ್ಸಲ್ ಆಗಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೆಲ್ಲದಕ್ಕೆ ನಮ್ಮ ಆಸನದಲ್ಲಿ ಕೂರಬೇಕು. ಕೆಲವು ಸಾಧನೆ ಮಾಡುವಾಗ ಋಷಿಗಳೆಲ್ಲ ಮೊದಲು ಚರ್ಮ ಇಟ್ಕೊಂಡೇ ಹೋಗ್ತಿದ್ರು, ಓದಿ ಕೂರಬಾರ್ದು, ಮತ್ತೊಬ್ಬರ ಬೆಡ್ಡಲ್ಲಿ ಕೂರಬಾರ್ದು. ಇದೆಲ್ಲ ವರ್ಕ್ ಆಗ್ತದೆ, ಇದೆಲ್ಲ ಇಫೆಕ್ಟ್ ಆಗ್ತದೆ. ಇದನ್ನೆಲ್ಲ ನೀವು ಅಧ್ಯಾತ್ಮದಲ್ಲಿ ಏನಾದರೂ ಮಾಡಬೇಕಂತ ಇದ್ದವರು ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸುಲಭದಲ್ಲಿ ನೀವು ಕೂತು ಒಂದು ದಿನದಲ್ಲಿ ನಿಮಗೆ ಸಾಧನೆ ಆಗ್ತದೆ, ಸಿದ್ಧಿ ಆಗ್ತದೆ, ಆ ರೀತಿ ಆಗೋದಿಲ್ಲ. ಇಷ್ಟೆಲ್ಲ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಯಾವುದೇ ದೇವರೆನ್ನುವುದು ಬೇರೆ ಒಂದು ಬರ್ತದೆ, ಅಲ್ಲಿ ಒಂದು ಇದೆ, ಇದಿದೆ, ನಿನ್ನ ಹೆಂಡತಿ ಮೇಲೆ ಕಣ್ಣಿಟ್ಟಿದೆ, ಇದು ಅದಂಥದ್ದಲ್ಲ, ಅದು ದೇವರೇ ಅಲ್ಲ ಅಂತ ಏನಾದರೂ ಇದ್ದರೆ ಅರ್ಥ ಆಯ್ತಲ್ವಾ? ಖಾಲಿ ಎಲ್ಲ ಎನರ್ಜಿ ಆಟ. ಆ ಎನರ್ಜಿ ಆಟವನ್ನು ನೀವು ನಮಗೆ ಬೇಕಾದಾಗೆ ಅದನ್ನು ನೀವು ರೂಪಾಂತರ ಮಾಡಲಿಕ್ಕೆ ನಿಮ್ಮ ಶಕ್ತಿ ಯಾವುದನ್ನು ಆಶ್ರಯಿಸ್ತೀರ ನೀವು ಅದರ ಗುಣಲಕ್ಷಣಗಳಿಗೆ ಅನುಸಾರವಾಗಿ ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ಇದೆಲ್ಲ ಇರಬೇಕು. ಈಗ ತಂತ್ರದಲ್ಲೆಲ್ಲ ಸ್ತ್ರೀಯ ಮೂಲಕವೇ ಸಾಧನೆಗಳು ಇರ್ತದೆ ಎಷ್ಟು. ಅದರರ್ಥ ನಮಗೇನು ಆಧ್ಯಾತ್ಮಿಕ ಆಗ್ತದೆ ಅಂದರೆ ಆ ಹುಡುಗಿಯರ ಮುಖ ನೋಡ್ಬಾರ್ದು, ಹಾಗೆಲ್ಲ ಅರ್ಥ ಆಯ್ತಲ್ವ? ಅಂದರೆ ಎಲ್ಲವನ್ನು ನೀವು ತಿಳ್ಕೊಂಡು ಮಾಡಬೇಕು, ಅದು ಅರ್ಥ ಮಾಡ್ಕೊಳ್ಬೇಕು ಅದರ ಮೂಲವನ್ನು. ಆಗ ಮಾತ್ರ ನಿಮಗೆ ಏನಾದರೂ ಸ್ಪೆಷಲ್ ಆಗಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನೀವು ಹೀಗೆ ಸುಮ್ಮನೆ ಅವರಿವ್ರ ಮಾತು ಕೇಳಿಕೊಂಡು ತಿರುಗಾಡಿಕೊಂಡು ಏನೇನೆಲ್ಲ ಕಲ್ಪನೆ ಮಾಡಿಕೊಂಡು ಅದರಲ್ಲೇ ಒದ್ದಾಡಿಕೊಂಡು ಇರ್ತೀರಿ. ಅಧ್ಯಾತ್ಮ ಅನ್ನೋದು ತುಂಬ ಕಾಮಿಡಿ ಆಗಿರುವಂಥದ್ದು. ಅದಕ್ಕೋಸ್ಕರ ಎಷ್ಟೋ ಜನರನ್ನು ನೋಡಿದ್ದೇನೆ, 80-90 ವರ್ಷ ಆಗಿರ್ತದೆ, ಅವರಿಗೆ ಮಾತಾಡುವಾಗಲೇ ಗೊತ್ತಾಗ್ತದೆ ಪಾಪ ಏನೂ ಗೊತ್ತಿಲ್ಲ ಪ್ರಾಕ್ಟಿಕಲಿ, ಖಾಲಿ ಯಾರ್ಯಾರು ಕಲಿಸಿದ್ದು ಯಾರ್ಯಾರು ಮಾತಾಡಿದ್ದನ್ನು ಕೇಳಿ ಮಾತಾಡ್ತಾ ಇರ್ತಾರೆ. ಸೊ ನಾನು ಇಷ್ಟು ಯಾಕೆ ಮಾತಾಡಿದೆ ಅಂತ ಹೇಳಿದರೆ, ನಿಮಗೆ ಅದರಲ್ಲಿ ಒಂದು ಕ್ಲಾರಿಟಿ ಇರಲಿ, ಅದು ಏನಂತ ನಿಮಗೆ ಕರೆಕ್ಟ್ ಅರ್ಥ ಆಗಲಿ, ಈ ಯಾವ ರೀತಿ ನೀವು ಅಧ್ಯಾತ್ಮದಲ್ಲಿ ಮುಂದುವರಿಬೇಕು ಇದನ್ನು ಕೂಡ ಅರ್ಥ ಮಾಡಿಕೊಳ್ಳಿ ಅಂತ. ಎಷ್ಟು ಅರ್ಥ ಆಯ್ತು ನಂಗೆ ಗೊತ್ತಿಲ್ಲ, ಬಟ್ ನನ್ನಿಂದ ಆದ ಪ್ರಯತ್ನ ಮಾಡಿದೆ. ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕ್ವಶನಲ್ಲಿ ಕೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಖುಷಿಯಾಗಿರಿ. ನಮಸ್ಕಾರ.